ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವಾ. ನಾವು ಭಾಗವತ ಏಕಾದಶ ಸ್ಕಂಧದ ಕೊನೆಯ ಅಧ್ಯಾಯದಲ್ಲಿ ಇದ್ದೇವೆ. ಇನ್ನೊಂದು 2 ಅಧ್ಯಾಯ ಉಂಟು, ಇವತ್ತು ಮುಗಿಯುತ್ತೆ. ಕಾರಣ ಏನು ಅಂದರೆ, ಈ ಘೋರವಾದ ಸಂಗತಿಗಳನ್ನೆಲ್ಲ ಕೇಳಬೇಕಾಗತ್ತೆ. ಪ್ರಾಯ ಇವತ್ತು ತಪ್ಪಿದರೆ ನಾಳೆಯೂ ಆದೀತು, ಆದರೆ ಕಡೆಯ ಹಂತದಲ್ಲಿ ನಾವಿದ್ದೇವೆ. ಕೃಷ್ಣ ನಿರೂಪಣೆ ಮಾಡಿದ ಮರ್ತ್ಯೋ ಯದಾ ತ್ಯಕ್ತ ಸಮಸ್ತ ಕರ್ಮ ನಿವೇಶಿತಾತ್ಮ ಚ ಚಿಕೀರ್ಷತೋ ಮೇ ತದಾ ಮೃತತ್ವಂ ಪ್ರತಿಪದ್ಯಮಾನಃ ಮಯಾತ್ಮಭೂಯಾಯ ಚ ಕಲ್ಪತೇಸೌ. ಈ ಉದ್ಧವ ಗೀತೆಯನ್ನು ಕೇಳಿದವರಿಗೆ ನಾನು ಅತ್ಯಂತ ಹತ್ತಿರ ಆಗ್ತೇನೆ ಅಂತ ದೇವರು ಹೇಳಿಕೊಂಡ. ಅದನ್ನು ನಾವು ನಿನ್ನೆ ನೋಡಿದ್ದೇವೆ. ನಾವು ಈಗ ನೋಡಬೇಕಾದದ್ದು ಅಲ್ಲಿಂದ ಮುಂದೆ. ಶ್ರೀ ಶುಕವಾಚ, ಸುಮಾರು 29ನೆಯ ಅಧ್ಯಾಯದ 35ನೆಯ ಶ್ಲೋಕ. ಸ ಏವ ಮಾದರ್ಶಿತ ಯೋಗ ಮಾರ್ಗಸ್ತದೋತ್ತಮ ಶ್ಲೋಕವಚೋ ನಿಶಮ್ಯ ಬದ್ಧಾಂಜಲಿ ಪ್ರೀತ್ಯುಪರುದ್ಧ ಕಂಠ ನ ಕಿಂಚಿದೂಚೆ ಅಶ್ರು ಪರಿಪ್ಲುತಾಕ್ಷ. ದೇವರ ದಯೆಯನ್ನು ನಡೆದು ದೇವರು ತೋರಿದ ದಾರಿಯನ್ನು ನೋಡಿ ಬದ್ಧಾಂಜಲಿ ಕೈಗಳನ್ನು ಮುಗಿದು ಗಂಟಲು ಬಿಗಿದು ಏನನ್ನೂ ಹೇಳಲಿಲ್ಲ. ಕಷ್ಟಪಟ್ಟು ಒಂದು ಸ್ವಲ್ಪ ಹೊತ್ತಾದ ಮೇಲೆ ದೇವರ ಅಡಿದಾವರೆಗಳಲ್ಲಿ ತಲೆ ಇಟ್ಟು ತನ್ನ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ. ಹೀಗೆ ನನ್ನ ಮೋಹಮಯವಾದ ಅಂಧಕಾರ ಎಲ್ಲ ಹೋಯಿತು ಅಂತ ಉದ್ಧವ ಹೇಳಿಯಾದ ಮೇಲೆ, ಅದನ್ನು ನಾವು ಮೊನ್ನೆ ನೋಡಿದ್ದೆವು ಶನಿವಾರ. ನಿನ್ನೆ ಪ್ರಯಾಣದಲ್ಲಿ ನಿನ್ನೆಯ ಚಿಂತನೆ ಆಗಿರಲಿಲ್ಲ. ಇವತ್ತು ಕೃಷ್ಣನ ಆದೇಶ ಏನಿತ್ತು ಅನ್ನೋದನ್ನು ನೋಡಲಿಕ್ಕಿದ್ದೇವೆ. ಇತಿ ಪೂರ್ವಕಥಾನುವಾದ. ಶ್ರೀ ಭಗವಾನುವಾಚ ಗಚ್ಚೋದ್ಧವ ಮದಾದೇಶಾತ್ ಬದರ್ಯಾಖ್ಯಂ ಮದಾಶ್ರಯಂ ತತ್ರ ಮತ್ಪಾದತೀರ್ಥಾದ್ಯೈಃ ಸ್ನಾನೋಪಸ್ಪರ್ಶನೈಃ ಶುಚಿಃ. ಉದ್ಧವ, ನನ್ನ ಆದೇಶದಂತೆ ಬದರಿಗೆ ತೆರಳು. ತತ್ರ ಮತ್ಪಾದತೀರ್ಥೋದೈಃ, ಅಲ್ಲಿ ನನ್ನ ಅಡಿದಾವರೆಯಿಂದ ಹೊರಟ ಗಂಗೆಯ ನೀರನ್ನು ನೋಡ್ತಾ ಸ್ನಾನ ಮಾಡ್ತಾ ಶುಚಿಯಾಗಿ ಇರು. ಈ ಕ್ಷಯಾಳಕನಂದಾಯ ವಿಧೂತ ಕ್ಲೇಶ ಕಲ್ಮಷಃ ವಸಾನೋ ವಲ್ಕಲಾನ್ಯಂಗ ವನ್ಯಭಕ್ಷಶ್ಚ ನಿಸ್ಪೃಹಃ. ಅಲಕನಂದೆಯನ್ನು ನೋಡು, ಎಲ್ಲ ಕ್ಲೇಶವನ್ನು ಕಳೆದುಕೋ. ವಸಾನಃ
ವಲ್ಕಲಾನಿ ಅಂಗ, ಮರದ ತೊಗಟೆಯನ್ನು ಉಟ್ಟುಕೋ. ವನ್ಯಭಕ್ಷ, ಆ ಕಾಡಿನಲ್ಲಿ ಸಿಗುವ ಹಣ್ಣುಗಳನ್ನು ತಿನ್ನು. ನಿಸ್ಪೃಹ, ಬಂಧುಗಳ ಬಗೆಗೂ ಕೂಡ ಬಯಕೆಯನ್ನು ತೊರೆದು ಬದುಕು. ತಿತಿಕ್ಷು ದ್ವಂದ್ವ ಮಾತ್ರಾಣಾಂ, ಸುಶೀಲ ಸಂಯತೇಂದ್ರಿಯ, ಶಾಂತ ಸಮಾಹಿತ ಧಿಯ, ಜ್ಞಾನ ವಿಜ್ಞಾನ ಸಂಯುತ. ಸುಖ ದುಃಖ, ಸೋಲು ಗೆಲುವು. ನೀನು ಇಷ್ಟು ದೊಡ್ಡ ರಾಜ್ಯವನ್ನು ಕಟ್ಟುವಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದೆ, ಬಹಳ ದೊಡ್ಡ ದಂಡಾಧಿಕಾರಿಯಾಗಿ ಇದ್ದೆ, ನನಗೆ ಅತ್ಯಂತ ಆಪ್ತ ಸಚಿವನಾಗಿ PA ಆಗಿ ಕೆಲಸ ಮಾಡಿದೆ, ಯದುರಾಷ್ಟ್ರವನ್ನು ನೀನು ಕಟ್ಟಿದೆ, ರಾಜಕೀಯದಲ್ಲಿ ಕೌರವರೇ ಮೊದಲಾದವರ ಹುಟ್ಟಡಗಿಸಿದೆ, ಪಾಂಡವರನ್ನು ಮೇಲೆತ್ತಿದೆ. ಈ ತರಹದ ಎಲ್ಲ ಕ್ರಿಯೆಗಳನ್ನು ನಿರ್ಮಮದಿಂದ ಬಿಟ್ಟು ಬಂದು ಇಲ್ಲಿರು. ಮತ್ತೋನು ಶಿಕ್ಷಿತಂ ಯತ್ತೇ ವಿವಿಕ್ತಮನುಭಾವಯನ್, ಮಯ್ಯಾವೇಶಿತ ವಾಕ್ಚಿತ್ತ ಮದ್ಧರ್ಮ ನಿರತೋ ಭವ. ನಾನು ಹೇಳಿದ್ದನ್ನು ನೀನೇನು ಮಾಡು, ಅಲ್ಲಿರುವ ಜನರಿಗೆ ಹೇಳು. ಮಯ್ಯಾವೇಶಿತ ವಾಕ್ಚಿತ್ತ, ಮಾತು ಮನಸ್ಸು ಇವುಗಳಿಂದ ದೇವರನ್ನು ಚೆನ್ನಾಗಿ ಚಿಂತಿಸು. ಅತಿವ್ರಜ್ಜಗತಿಸ್ತಿಸ್ರೋ ಮಾಮೇಶ್ಯಸಿ ತತಃಪರಂ, 3 ಲೋಕವನ್ನು ದಾಟಿ ನನ್ನ ಮೋಕ್ಷದ ದಾರಿಗೆ ಬರ್ತೀಯ. 3 ದಾರಿ ಅಂತ, 3 ದಾರಿ, ಒಂದು ಕೆಳಗಡೆ, ಇನ್ನೊಂದು ನಡುವಣ ದಾರಿ, ಇನ್ನೊಂದು ಮೇಲ್ಗಡೆಯ ದಾರಿ. ಕೆಳಗಡೆಯ ದಾರಿ ಅಂತಂದರೆ ಪಾತಾಳ ಮೊದಲಾದವು, ನಡುವಣ ದಾರಿ ಅಂತಂದರೆ ಭೂಮಿ, ಮೇಲ್ಗಡೆಯ ದಾರಿ ಅಂತಂದರೆ ಸ್ವರ್ಗ ಮೊದಲಾದ ಲೋಕಗಳು. ಆ ಎಲ್ಲ ಲೋಕವನ್ನು ದಾಟಿ ಬಾ. ಶ್ರೀ ಶುಕೌವಾಚ ಸಯೇವ ಮುಕ್ತೋ ಹರಿಮೇಧಸೋದ್ಧವ ಪ್ರದಕ್ಷಿಣಂತಂ ಪರಿವೃತ್ಯ ಪಾದಯೋ ಶಿರೋ ನಿಧಾಯ ಅಶ್ರುಕಳಾಕುಲಾಕ್ಷಭಿಃ ಸಿಂಚನ್ ಪದದ್ವಂದ್ವ ಮಥೋನ ಚಕ್ರಮೇ. ದೇವರು ಹೀಗೆ ಬೀಳ್ಕೊಡ್ತೇನೆ ಅಂತ ಹೇಳಿದಾಗ ಉದ್ಧವ ಕೂಡಲೇ ಹೋಗಲಿಲ್ಲ. ದೇವರ ತಲೆಯ ಮೇಲೆ ತನ್ನ ದೇವರ ಕಾಲಿನ ಮೇಲೆ ತನ್ನ ತಲೆಯನ್ನು ಇಟ್ಟು ಅವನ ಅಡಿಗಳನ್ನು ತನ್ನ ಕಣ್ಣೀರಿನಿಂದ ತೊಳಿತಾ ಅಲ್ಲಿಂದ ಹೋಗಲೇ ಇಲ್ಲ. ನ ಚಕ್ರಮೇ ಸುದುತ್ಯಜ ಸ್ನೇಹ ವಿಯೋಗ ಕಾತರಃ ನ ಶಕ್ನುವನ್ಸ್ತಂ ಪರಿಹರ್ತು ಮಾತುರಃ ಕೃಚ್ಛ್ರಂ ಯಯೌ ಮೂರ್ಧನಿ ಭರ್ತೃಪಾದಕೆ ಬಿಭ್ರನ್ ನಮಸ್ಕೃತ್ಯ ಯಯೌ ಪುನಃ ಪುನಃ. ದೇವರನ್ನ ತೊರೆದು ಹೋಗಲಾಗದೆ, ದೇವರನ್ನ ಬಿಡುವುದರಿಂದ ದುಃಖವನ್ನು ಅನುಭವಿಸ್ತಾ ಕೃಚ್ಛ್ರಂ ಯಯೌ ಮೂರ್ಧನಿ ಭರ್ತೃಪಾದಕೆ, ತಲೆಯ ಮೇಲೆ ದೇವರ ಹಾವಿಗೆಗಳನ್ನು ಪಾದುಕೆಗಳನ್ನು ಇಟ್ಟುಕೊಂಡು ಮತ್ತೆ ಮತ್ತೆ ನಮಸ್ಕಾರ ಮಾಡಿ ಮನಸ್ಸಿಲ್ಲದ ಮನಸ್ಸಿನಿಂದ ಬದರಿಯ ಕಡೆಗೆ ಉದ್ಧವ ತೆರಳಿದ. ತತಸ್ತಮಂತರ ಹೃದಯ ಸನ್ನಿವೇಶ್ಯ ಗತೋ ಮಹಾಭಾಗವತೋ ವಿಶಾಲಾಂ ಯಥೋಪದಿಷ್ಟಂ ಜಗದೇಕ ಬಂಧುನಾ ತಪಸ್ಸಮಾಸ್ಥಾಯ ಹರೇರಗಾದ್ಗತಿಂ. ದೈಹಿಕವಾಗಿ ಕೃಷ್ಣನನ್ನು ಬಿಟ್ಟು ತೆರಳಿದರು. ತನ್ನ ಎದೆಯೊಳಗೆ ಕೃಷ್ಣನ ಅಡಿದಾವರೆಗಳನ್ನು ನೆನೆಯುತ್ತಾ ದೇವರು ಹೇಳಿದಂತೆ ಚಿಂತನೆಯನ್ನು ಮಾಡುತ್ತಾ ದೇವರ ಅಣತಿಯಂತೆ ವಿಶಾಲ ಬದರಿಯಲ್ಲಿ ಇರುವ ಎಲ್ಲ ಸಜ್ಜನರಿಗೆ, ಋಷಿಗಳಿಗೆ ದೇವರ ಗೀತೆಯನ್ನು ನುಡಿದ. ಯದೇತದಾನಂದ ಸಮುದ್ರ ಸಂಭೃತಂ ಜ್ಞಾನಾಮೃತಂ ಭಾಗವತಾಯ ಭಾಷಿತಂ ಕೃಷ್ಣೇನ ಯೋಗೇಶ್ವರ ಸೇವಿತಾಂಘ್ರಿಣ ಸಚ್ಶ್ರದ್ಧಯಾ ಸೇವ್ಯ ಜಗದ್ವಿಮುಚ್ಯತೆ. ದೇವರು ಆನಂದ ಸಮುದ್ರ, ಅವನಿಂದ ಹೊರಬಂದಿರುವ ಜ್ಞಾನಾಮೃತ ಇದು.
ಕಡಲಿನಿಂದ ಕಡಲನ್ನು ಕಡೆದಾಗ ಯಾವ ರೀತಿ ಅಮೃತ ಬಂತೋ ಆ ರೀತಿ ದೇವರ ಜ್ಞಾನವೆಂಬ ಆನಂದವೆಂಬ ಅಮೃತದಿಂದ ಬಂದ ಆನಂದವೆಂಬ ಸಮುದ್ರದಿಂದ ಬಂದ ಜ್ಞಾನವೆಂಬ ಅಮೃತ, ಅದು ಸಜ್ಜನರಿಗಾಗಿಯೇ ಕೊಟ್ಟದ್ದು ಕೃಷ್ಣ. ಅಂತಹ ಒಂದು ದೇವರ ಕೊಡುಗೆಯಾದ ಈ ಅರಿವನ್ನು ಶ್ರದ್ಧೆಯಿಂದ ಚಿಂತನೆ ಮಾಡಿ ಜಗತ್ತು ಬಿಡುಗಡೆಗೊಳ್ಳುತ್ತೆ. ಭವಭಯಮುಪಹಂತುಂ ಜ್ಞಾನ ವಿಜ್ಞಾನ ಸಾರಂ ನಿಗಮ ಕುಮುದದಭ್ರಂ ಭೃಂಗವದ್ವೇದ್ಯ ಸಾರಂ ಅಮೃತ ಮುದದಿ ಕಲ್ಪಂ ಪಾಯಯನ್ ಭೃತ್ಯವರ್ಗಾನ್ ಪುರುಷ ಋಷಭಮಾದ್ಯಂ ವಿಷ್ಣು ಸಂಜ್ಞಂ ನತೋಸ್ಮಿ. ಭವಭಯಮಪಹಂತುಂ, ಸಂಸಾರದ ಉತ್ಕಟವಾದ ಭವಭಯವನ್ನು ನಾಶ ಮಾಡಲಿಕ್ಕಾಗಿ ಜ್ಞಾನ ಹಾಗೂ ವಿಜ್ಞಾನದ ಸಾರ ಅದನ್ನು ನಮಗೆ ಕೊಟ್ಟಿದ್ದು. ನಿಗಮ ಕುಮುದ ದಭ್ರಂ ಅಂದರು. ವೇದವೆಂಬ ನೈದಿಲೆಯ ಒಳಗಡೆ ಇರುವ ವೇದ್ಯ ಸಾರಂ, ಜ್ಞಾನದ ಸೊದೆ, ಅದನ್ನು ನಮಗೆ ಕೊಟ್ಟಿದ್ದಾನೆ. ಪಾಯಯನ್ ಭೃತ್ಯವರ್ಗಾನ್, ತನ್ನವರನ್ನು ಉದ್ಧರಿಸಲಿಕ್ಕಾಗಿಯೇ ಈ ಅರಿವನ್ನು ಕೊಟ್ಟಿರುವ ನಾರಾಯಣನನ್ನು ನಮಸ್ಕರಿಸುತ್ತೇನೆ. ಇತಿ ಶ್ರೀಮದ್ಭಾಗವತೆ ಏಕೋನತ್ರಿಂಶೋಧ್ಯಾಯ. ಹೀಗೆ 29ನೆಯ ಅಧ್ಯಾಯ. ರಾಜೋವಾಚ ತತೋ ಮಹಾಭಾಗವತ ಉದ್ಧವೇ ಬದರೀಂ ಗತೆ ದ್ವಾರವತ್ಯಾಂ ಕಿಮಕರೋತ್ ಭಗವಾನ್ ಭೂತಭಾವನಃ. ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳಿದ, ಸ್ವಾಮಿ ಶುಕಾಚಾರ್ಯರೇ, ಭಗವದ್ಭಕ್ತನಾದ ಉದ್ಧವ ಬದರಿಗೆ ಹೋದ ಮೇಲೆ ಕೃಷ್ಣ ದ್ವಾರಕೆಯಲ್ಲಿ ಏನು ಮಾಡಿದ ಅಂತ. ಬ್ರಹ್ಮಶಾಪೋಪಸಂಸೃಷ್ಟೆ ಸ್ವಕುಲೇ ಯಾದಿವರ್ಷಭ ಪ್ರೇಯಸೀಂ ತರ್ವನೇತ್ರಾಣಾಂ ತನುಂಚ ಕಥಮತ್ಯಜತ್. ಬ್ರಹ್ಮಶಾಪದಿಂದ ಇಡೀ ಕುಲ ಕೂಡಿರಲು ತನ್ನ ದೇಹವನ್ನು ಹೇಗೆ ಬಿಟ್ಟ. ಇದೇನಿದು? ಪರೀಕ್ಷಿತ್ ರಾಜ ಈ ರೀತಿ ಪ್ರಶ್ನೆ ಕೇಳಬಹುದೇ? ಕಾರಣ ಏನು ಅಂದರೆ, ಪರೀಕ್ಷಿತ್ ರಾಜನಿಗೆ ಗೊತ್ತು ಪರಮಾತ್ಮ ಕೃಷ್ಣ ಅಂದರೆ ಸಾಮಾನ್ಯ ಅಲ್ಲ, ಪರಮಾತ್ಮ ಅಂತ. ಯಾಕೆಂದರೆ ಪರೀಕ್ಷಿತ್ ರಾಜನಿಗೆ ಸುಮಾರು 30ನೇ ವಯಸ್ಸು ಇರಬೇಕಾದ್ರೆ ಪರೀಕ್ಷಿತ್ ರಾಜನಿಗೆ 30 ವಯಸ್ಸು ಇರಬೇಕಾದ್ರೆ ಅವನು ಚಿಕ್ಕ ಹುಡುಗ ಏನಲ್ಲ, 36 ಆಗಿತ್ತು ಪರೀಕ್ಷಿತ್ ರಾಜನಿಗೆ. ಯಾಕೆಂದರೆ ಕುರುಕ್ಷೇತ್ರ ಯುದ್ಧ ಆದ ಮೇಲೆ ಪರೀಕ್ಷಿತ್ ರಾಜ ಹುಟ್ಟಿದ್ದು. ಕುರುಕ್ಷೇತ್ರ ಯುದ್ಧಕ್ಕಿಂತ ಕೇವಲ 1 ತಿಂಗಳು ಮೊದಲು ಅಭಿಮನ್ಯು ಮತ್ತು ಉತ್ತರಯರ ವಿವಾಹ ಆಗಿದ್ದಿದ್ದು. ಕುರುಕ್ಷೇತ್ರ ಯುದ್ಧ ಮುಗಿದು 9 ತಿಂಗಳಾಗ್ತಾ ಇರಬೇಕಾದ್ರೆ, ಅಂದರೆ 10ನೇ ತಿಂಗಳಲ್ಲಿ ಪರೀಕ್ಷಿತ್ ರಾಜ ಹುಟ್ಟಿದ್ದು. ಆದಮೇಲೆ ಅಂದರೆ ಕುರುಕ್ಷೇತ್ರ ಯುದ್ಧ ಆದಮೇಲೆ 36 ವರ್ಷ ಪಾಂಡವರು ರಾಜ್ಯಭಾರ ಮಾಡಿದ್ದಾರೆ. ಸರಿಸುಮಾರು ಪರೀಕ್ಷಿತ್ ರಾಜ 35 ವರ್ಷಗಳ ಕಾಲ ತಾತಂದಿರನ್ನ ಕೃಷ್ಣನನ್ನು ನೋಡ್ತಾನೆ ಬೆಳೆದಿದ್ದಾನೆ. ಯಾವ ತಾತಂದಿರು ಹೇಳಿರೋದಿಲ್ವಾ, ಇಲ್ಲಪ್ಪ ಕೃಷ್ಣ ಅಂತಂದರೆ ಸಾಕ್ಷಾತ್ ಭಗವಂತ ಅಂತ. ಅದು ಹೆಂಗೆ ಕೇಳ್ತಾನೆ ಅವನು? ದೇವರಿಗೆ ಪ್ರಾಕೃತವಾದ ದೇಹ ಇದೆ ಅನ್ನುವ ಹಾಗೆ ತನ್ನ ದೇಹವನ್ನು ಕೃಷ್ಣ ಹೇಗೆ ಬಿಟ್ಟ ಅಂತ ಹೆಂಗೆ ಕೇಳ್ತಾನೆ ಅಂತ. ಅದಕ್ಕೆ ಮಧ್ವಾಚಾರ್ಯರು ತಾತ್ಪರ್ಯ ಬರೆದರು, ತನು ಮತ್ಯಜತ್ ಅತಿಶಯೇನ ಅಹರತ್ ಅಜಹರಣೆ ಇತಿ ಧಾತು. ಒಂದು ಹೊಸ ಧಾತುವನ್ನೇ ಕೊಡ್ತಾರೆ. ಅತ್ಯಜತ್ ಅಂತಂದರೆ ನಾವೆಲ್ಲ ಏನಂತ ತಿಳ್ಕೊಳ್ತೇವೆ, ತ್ಯಜ ಧಾತು ಅಂತ ಅಂದುಕೊಂಡೆವು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಇಲ್ಲ, ಸಂಸ್ಕೃತ ಭಾಷಾ ಪ್ರಪಂಚದಲ್ಲಿ ಈಗ 2000 ಧಾತುಗಳಿದೆ, 2000 ಧಾತುಗಳು ಮಾತ್ರ ಇರೋದಲ್ಲ, ಸರಿಸುಮಾರು ಧಾತು ಪಾಠ ಇದೆ. 2000 ಧಾತುವನ್ನಾಗಿ
ಪಾಣಿನಿ ಸಂಗ್ರಹಿಸಿದ್ದು. ಅದಕ್ಕಿಂತ ಎಷ್ಟೋ ಸಾವಿರ ಧಾತುಗಳಿದೆ. ಅದರಲ್ಲಿ ಒಂದು ಅಜಹರಣೆ ಅಂತ ಧಾತು. ಅಜಹರಣೆ ಅಂದರೆ ಕೊಂಡೋಗೋದು ಅಂತ. ಎಲ್ಲರ ಆನಂದಕ್ಕೆ ಕಾರಣವಾಗಿರುವ ತನ್ನ ಶರೀರವನ್ನು ದೇವರು ಕಣ್ಮರೆ ಮಾಡಿದ ಅಂತ ಅರ್ಥ. ಅತ್ಯಜತ್ ಅಂತ ಅವರು ಪ್ರಯೋಗ ಮಾಡಿದ್ರು, ಅತಿ ಅಜತ್ ಅಂತ ಅದು ಇರೋದು. ಆದರೆ ಅತಿ ಅಜತ್ ಅಂತ ಧಾತು ಇದೆ. ಅತಿ ಅಜತ್ ಅಂತ ನಾವು ಬಿಡಿಸ್ಬೇಕು. ಆವಾಗ ತನ್ನ ಶರೀರವನ್ನು ದೇವರು ಬೇರೆಡೆಗೆ ಒಯ್ದ ಅಂತ ಆಗ್ತದೆ. ವಿನಃ ತನ್ನ ಶರೀರವನ್ನು ಬಿಟ್ಟ ಅಂತ ಅರ್ಥ ಅಲ್ಲ. ಯಾಕೆಂದರೆ ದೇವರಿಗೆ ದೇಹ ಬೇರೆ ದೇವರು ಬೇರೆ ಅಲ್ಲ, ನಮ್ಮ ತರಹ. ಭೂಲೋಕಾತ್ ಸ್ವರ್ಗಲೋಕಂ ಪ್ರತ್ಯಹರದಿತ್ಯರ್ಥ. ಭೂಲೋಕದಿಂದ ಸ್ವರ್ಗಲೋಕಕ್ಕೆ ಒಯ್ದ ಅಷ್ಟೇ ಅರ್ಥ. ಪ್ರತ್ಯಾಕ್ರಷ್ಟುಂ ನಯನಮಬಲ ಯತ್ರ ಮಗ್ನಂ ನ ಶೇಕುಃ ಕರ್ಣಾವಿಷ್ಟಂ ನ ತರತಿ ಯಚೋ ಯತ್ಸತಾಂ ಆತ್ಮಲಗ್ನಂ ಯಚ್ಛ್ರೀವಾಕ್ಯಂ ಜನಯತಿ ರತಿಂ ಕೋನು ಮಾನಃ ಕವೀನಾಂ ದೃಷ್ಟ್ವಾ ಜಿಷ್ಣೋರ್ಯುಧಿರಥಗತಂ ಯಚ್ಚ ತತ್ಸಾಮ್ಯಮೀಯುಃ. ಅಬಲಾಹ ಗೋಕುಲದ ಹೆಣ್ಣು ಮಕ್ಕಳು ಕೃಷ್ಣನನ್ನ ಮದುವೆಯಾದ 16,100 ಮಂದಿ, ಇವರಾರೂ ಕೂಡ ಪರಮಾತ್ಮನಲ್ಲಿ ಲಗ್ನಂ ನೆಟ್ಟು ಹೋದ ತಮ್ಮ ಕಣ್ಣನ್ನು ಸರಿಸಲಿಕ್ಕಾಗಲಿಲ್ಲ. ಅವರನ್ನು ಬಿಡಿ, ಕರ್ಣಾವಿಷ್ಟಂ ನ ಸರತಿ ಯಚೋ ನತ್ಸತಾಂ ಆತ್ಮಲಗ್ನಂ. ಕಿವಿಯಲ್ಲಿ ದೇವರ ಮಹಿಮೆಯನ್ನು ಕೇಳಿದವರಿಗೆ, ಎದೆಯಲ್ಲಿ ನೆಟ್ಟವರಿಗೆ ಕೃಷ್ಣನನ್ನು ಬಿಟ್ಟು ಬೇರೆ ಕತೆ ಇಷ್ಟ ಆಗಲ್ಲ. ಆ ತರಹದ ಕೃಷ್ಣ. ಯಚ್ಛ್ರೀವಾಕ್ಯಂ ಜನಯತಿ ರತಿಂ ಕೋನು ಮಾನಃ ಕವೀನಾಂ. ಅಂತಹ ಪರಮಾತ್ಮನ ಮಾತು ಉದ್ಧವನ ಮೂಲಕ, ಅರ್ಜುನನ ಮೂಲಕ ಈ ಜಗತ್ತಿಗೆ ಇಳಿದು ಬಂದಿದೆ. ಆ ಸಂಪದ್ಭರಿತವಾದ ಮಾತು, ವಿದ್ಯೆ ಎಂಬ ಪರಲೋಕದ ಸಂಪತ್ತಿನಿಂದ ಕೂಡಿರುವ ಮಾತು ಎಲ್ಲ ಜ್ಞಾನಿಗಳ ಸಂಶಯವನ್ನು ಕತ್ತರಿಸಿ ಹಾಕುತ್ತೆ. ಆ ತರಹದ ಪರಮಾತ್ಮನನ್ನು ಭಜನೆ ಮಾಡಿದರೆ ಯಚ್ಚ ತತ್ಸಾಮ್ಯಮೀಯುಃ, ಪರಮಾತ್ಮನಡಿಗೆ ಹೋಗುವಂತಹ ಶಕ್ತಿ ಬರುತ್ತೆ. ಆ ತರಹದ ದೇವರು ತನ್ನ ರೂಪವನ್ನು ಕಣ್ಮರೆ ಮಾಡಿದ. ಶ್ರೀ ಶುಕೌವಾಚ ದಿವಿ ಭುವ್ಯಂತರಿಕ್ಷೇ ಚ ಮಹೋತ್ಪಾತಾನ್ ಸಮುತ್ಥಿತಾನ್ ದೃಷ್ಟ್ವಾ ಸೀನಾನ್ ಸುಧರ್ಮಾಯಾಂ ಕೃಷ್ಣ ಪ್ರಾಹ ಯದೂನಿದಂ. ಆಗ ಶುಕಾಚಾರ್ಯರು ಅವನ ಮಾತನ್ನು ಕೇಳಿ ಮುಗುಳು ನಗುತ್ತಾ ಮುಂದೆ ಕಥೆಯನ್ನು ನಿರೂಪಣೆ ಮಾಡಿಕೊಂಡು ಹೋದರು. ಯದುಕುಲದ ನಾಶ ಆಗ್ತಾ ಇದೆ ಅಂತ ಹೇಳಿ ಆಕಾಶದಲ್ಲಿ ಉತ್ಪಾತಗಳು ಕಾಣಿಸ್ತಾ ಇದೆ, ಭೂಮಿಯಲ್ಲಿ ಉತ್ಪಾತಗಳು ಕಾಣಿಸ್ತಾ ಇದೆ, ಅವರವರ ದೇಹದ ಒಳಗಡೆಯೂ ಸೂಚನೆಗಳು ಸಿಗುತ್ತಾ ಇವೆ. ಇದನ್ನೆಲ್ಲ ನೋಡಿ ಕೃಷ್ಣ ಸುಧರ್ಮ ಅನ್ನುವ ಸಭೆಯಲ್ಲಿ ಎಲ್ಲ ಯಾದವರನ್ನು ಒಟ್ಟುಗೂಡಿಸಿ ಹೀಗೆ ಹೇಳಿದ ಅಂತೆ. ಏತೆ ಘೋರ ಮಹೋತ್ಪಾತಾ ದ್ವಾರ್ವತ್ಯಾಂ ನ ಚ ಹೇತವಃ ಮುಹೂರ್ತಮಪಿ ನ ಸ್ಥೇಯಂ ಅತ್ರವೋ ಯದುಪುಂಗವಾ. ಘೋರವಾದ ಮಹೋತ್ಪಾತಗಳು ತೋರಿ ಬರ್ತಾ ಇವೆ ದ್ವಾರಾವತಿಯಲ್ಲಿ. ಇವೆಲ್ಲವೂ ಕೂಡ ನಮ್ಮ ನಾಶವನ್ನು ಹೇಳ್ತಾ ಇದೆ. ಒಂದು ಕ್ಷಣವೂ ಇಲ್ಲಿರಬಾರದು. ಸ್ತ್ರೀಯೋ ಬಾಲಾಶ್ಚ ವೃದ್ಧಾಶ್ಚ ಶಂಖೋದ್ಧಾರಂ ವ್ರಜಂತ್ವಿತಃ ವಯಂ ಪ್ರಭಾಸಂ ಯಾಸ್ಯಾಮಃ ಯತ್ರ ಪ್ರತ್ಯಕ್ ಸರಸ್ವತೀ. ಹೆಣ್ಣು ಮಕ್ಕಳು, ಹುಡುಗರು, ವೃದ್ಧರು ಎಲ್ಲರೂ ಕೂಡ ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಸಮುದ್ರದ ತೀರದಲ್ಲಿ ಇರಲಿ. ಈ ಊರನ್ನು ಎಲ್ಲರೂ ಖಾಲಿ ಮಾಡೋಣ, ನಾವು ಪ್ರಭಾಸಕ್ಕೆ ಹೋಗೋಣ. ತತ್ರಾಭಿಷಿಚ್ಯ ಶುಚಯಃ ಉಪೋಷ್ಯ ಸುಸಮಾಹಿತಾ ದೇವತಾ ಪೂಜಯಿಷ್ಯಾಮ ಸ್ನಪನಾಲೇಪನಾರ್ಹಣೈ. ಹೆಣ್ಣು ಮಕ್ಕಳು, ಬಾಲಕರು, ವೃದ್ಧರು ಇವರೆಲ್ಲರನ್ನೂ ಕೂಡ
ಸುರಕ್ಷಿತವಾದ ಜಾಗದಲ್ಲಿ ಇರಿಸಿ ನಾವು ಪ್ರಭಾಸಕ್ಕೆ ಹೋಗಿ ದೇವತೆಗಳನ್ನು ಪೂಜಿಸೋಣ. ಬ್ರಾಹ್ಮಣಾನಸ್ತು ಮಹಾಭಾಗಾನ್ ಕೃತಸ್ವಶ್ಚಯನಾವಯಂ ಗೋಭೂ ಹಿರಣ್ಯವಾಸೋಭಿ ಗಜಾಶ್ವರಥವೇಶ್ಮಭಿ. ಜ್ಞಾನಿಗಳಿಗೆ ಗೋದಾನ, ಭೂದಾನ, ಹಿರಣ್ಯದಾನ, ವಸ್ತ್ರದಾನ, ಆನೆ, ಕುದುರೆ, ರಥ, ಮನೆ ಇವುಗಳನ್ನು ಕೊಡೋಣ. ವಿಧಿರೇಚಶ್ಚರಿಷ್ಟಜ್ಞ ಮಂಗಳಾಯತಮುತ್ತಮಂ ದೇವದ್ವಿಜ ಗವಾಂ ಪೂಜಾ ಭೂತೇಚು ಪರಮಾದಯ. ಏನಾದರೂ ಆಪತ್ತು ನಮಗೆ ಬರುತ್ತೆ ಅಂತ ಗೊತ್ತಾದಾಗ ಜ್ಞಾನಿಗಳಿಗೆ ದಾನವನ್ನು ಮಾಡಬೇಕು, ಅವರ ಸೇವೆಯನ್ನು ಮಾಡಬೇಕು, ದೇವತೆಗಳ ಗೋವುಗಳ ಪೂಜೆಯನ್ನು ಮಾಡಬೇಕು. ನಮ್ಮ ಜನಾಂಗ ನಾಶ ಆಗಬಾರದು ಅಂತಂದರೆ ಎಲ್ಲ ಜನರಲ್ಲಿ ದಯೆಯನ್ನು ತೋರಿಸಬೇಕು. ಇಲ್ಲ ಅಂದರೆ ನಾವು ಯಾದವರು ಭೂಮಿಯಲ್ಲಿ ಇಲ್ಲ ಅಂತ ಆಗ್ತೇವೆ ಅಂತ ಕೃಷ್ಣ ಹೇಳಿದ. ಇತಿ ಸರ್ವೇ ಸಮಾಕರ್ಣ್ಯ ಯದು ವೃದ್ಧ ಮಧುದ್ವಿಚ ತಥೇತಿ ನೌಭಿರುತ್ತೀರ್ಯ ಪ್ರಭಾಸಂ ಪ್ರಯಯೂರಥೈ. ಇದೆಲ್ಲವನ್ನು ಕೇಳಿ ಯದುವೃದ್ಧರು ಆಯಿತು ಅಂತ ಹಡಗುಗಳಿಂದ ಪ್ರಭಾಸಕ್ಕೆ ತೆರಳಿದರು. ತಸ್ಮಿನ್ ಭಗವತಾದಿಷ್ಟಂ ಯದು ದೇವೇಣ ಯಾದವಾ ಚಕ್ರು ಪರಮಯಾ ಭಕ್ತ್ಯಾ ಸರ್ವಶ್ರದ್ಧೋಪಬೃಂಹಿತಾ. ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಕೃಷ್ಣ ಹೇಳಿದ್ದೆಲ್ಲವನ್ನೂ ಕೂಡ ಅತ್ಯಂತ ಭಕ್ತಿಯಿಂದ ಮಾಡಿದರು. ತತಸ್ತಸ್ಮಿನ್ ಮಹಾಪಾನಂ ಪಪುರ್ಮೈರೇಯಕಂ ಮಧು ದಿಷ್ಟ ವಿಭ್ರಂಸಿತ ಧಿಯ ಯಾದವ ನಷ್ಟಮಂಗಳಾ. ಎಲ್ಲ ಆದಮೇಲೆ ಮದ್ಯಪಾನ ಮಾಡಿದರಂತೆ. ಹಲವಾರು ತರಹದ ಮದ್ಯ ಉಂಟು. ಅದರಲ್ಲಿ ಮೈರೇಯ ಅಂತ ಹಿಟ್ಟಿನಿಂದ ಮಾಡಿದ ಮದ್ಯ, ಅದನ್ನು ಕುಡಿದ್ರು. ಅದರಿಂದ ಜ್ಞಾನ ಏನು ಅಸ್ತವ್ಯಸ್ತ ಆಗಲಿಲ್ಲ. ಕಾರಣ ಏನಂದರೆ ಇಷ್ಟು ದಿವಸ ಅವರು ಅದನ್ನು ಕುಡಿತಾನೇ ಇದ್ದರು. ಅವತ್ಯಾವತ್ತೂ ಆಗದ ಬುದ್ಧಿಭ್ರಂಶ ಈಗ ಹೇಗಾಯಿತು ಅಂದರೆ, ಭಾಗವತದಲ್ಲಿ ವೇದವ್ಯಾಸರು ಹೇಳಿದ್ರು, ದಿಷ್ಟ ವಿಭ್ರಂಸಿತ ದಿಯ, ದೇವರು ಅವರ ತಲೆ ಕೆಡಿಸಿದ್ದು, ಮದ್ಯ ನೆಪ ಮಾತ್ರ ಅಂತ. ಮಹಾಪಾನೇನ ಮತ್ತಾನಾಂ ವೀರಾಣಾಂ ದೃಪ್ತಚೇತತಾಂ ಕೃಷ್ಣ ಮಾಯಾ ವಿಮೂಢಾನಾಂ ತಂಗರ್ಚಸ್ಸು ಮಹಾನಭೂತ್. ಮದ್ಯಪಾನ ಮಾಡಿ ಮನಸ್ಸಿನಲ್ಲಿ ದರ್ಪ ಆವರಿಸಿತು. ಕೃಷ್ಣನ ಮಾಯೆಯಿಂದ ಮೋಹಕ್ಕೆ ಒಳಗಾಗಿ ಅವರಲ್ಲಿ ಪರಸ್ಪರ ಜಗಳ ಹತ್ತಿಕೊಂಡಿತು. ಯುಯುಧು ಕ್ರೋಧ ಸಂರಬ್ಧಾ ವೇಲಾಯಾಂ ಆತತಾಯಿನಃ ಧನುರ್ಭಿರಸಭಿರ್ಭಲ್ಲೈ ಗದಾಭಿಸ್ತೋಮರಷ್ಟಿಭಿ. ಸಿಟ್ಟಿನಿಂದ ತಲೆ ಕೆಡಿಸಿಕೊಂಡು ಸಮುದ್ರದ ತೀರದಲ್ಲಿ ಬಿಲ್ಲುಗಳಿಂದ, ಬಾಣಗಳಿಂದ, ಈಟಿಗಳಿಂದ, ಗದೆಗಳಿಂದ, ಬೇರೆ ಬೇರೆ ಆಯುಧಗಳಿಂದ ಹೋರಾಡಿಕೊಂಡ್ರಂತೆ. ಪತತ್ಪತಾಕೈರತ ಕುಂಜರಾರ್ವಭಿ ಖರೋಷ್ಟ್ರಗೋಭಿರ್ಮಹಿಷೈರ್ನರೈರಪಿ ಮಿಥಸ್ಸಮೇತ್ಯಾಶ್ವತರೈಃ ಸುದುರ್ಮದ ನ್ಯಹಂಚರೈಃ ದದ್ಭಿರಿವ ದ್ವಿಪಾವನೇ. ಆಯುಧಗಳೆಲ್ಲ ಕಡಿಮೆ ಆಗಿತ್ತು. ಯಾವುದು ಯುದ್ಧ ಅಂತ ಇರಲಿಲ್ಲ. ಆದ್ದರಿಂದ ಆಯುಧಗಳನ್ನು ಏನೂ ತಂದಿರಲಿಲ್ಲ. ಸಿಕ್ಕಿದ್ರಲ್ಲೇ ಹೊಡೆದಾಡಿಕೊಂಡ್ರು. ಪತಾಕೆಗಳಿಂದ ಹೊಡೆದಾಡಿಕೊಂಡ್ರು. ಬಾವುಟದ ಕೋಲು. ರಥಕುಂಜರಾರ್ವಭಿ, ರಥದ ಬಿಡಿಭಾಗಗಳನ್ನು ಕಳಚಿಕೊಂಡು ಹೊಡೆದರು. ಕೆಲವರು ಆನೆಯನ್ನು ಯೂಸ್ ಮಾಡಿದ್ರು. ಕುದುರೆಗಳನ್ನು ಹೊಡೆಸಿದ್ರು. ಕಡೆಗೆ ಕತ್ತೆ, ಒಂಟೆ, ಎಮ್ಮೆ, ಮನುಷ್ಯರು ಅವ್ರ ಮೂಲಕ ಹೊಡೆದಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಈ ರೀತಿ ಪ್ರದ್ಯುಮ್ನ ಸಾಂಭೌ ಯುಧಿರೂಢ ಮತ್ಸರವು ಅಕ್ರೂರ ಭೋಜಾವನಿರುದ್ಧ ಸಾತ್ಯಕಿ ಸುಭದ್ರ ಸಂಗ್ರಾಮ ಜಿತೌ ತು ಚಾರು ಗದವು ಸುಮಿತ್ರಾತು ರಥೌ ಸಮೀಯತು. ಪ್ರದ್ಯುಮ್ನ ಮತ್ತು ಸಾಂಬ ಅವರಿಬ್ಬರು ಗಲಾಟೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಪ್ರದ್ಯುಮ್ನ ಸಾಂಬೌ ಅವರಿಬ್ಬರು ಒಬ್ಬರೇ ವಸ್ತುತಃ ಸ್ವರೂಪದಲ್ಲಿ. ಪ್ರದ್ಯುಮ್ನ ಬೇರೆ ಯಾರೂ ಅಲ್ಲ, ಕಾಮ. ಸಾಂಬ ಬೇರೆ ಯಾರೂ ಅಲ್ಲ, ಷಣ್ಮುಖ. ಮೂಲಭೂತವಾಗಿ ಒಂದೇ ಜೀವ ಅವರಿಬ್ಬರು. ಆದರೆ ದೇವರ ಶಕ್ತಿಗೆ ಯಾವುದು ಅಗಮ್ಯ.
ಅವರಿಬ್ಬರೂ ಪರಸ್ಪರ ಹೊಡೆದಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅಕ್ರೂರ ಮತ್ತು ಕೃತವರ್ಮರು, ಅನಿರುದ್ಧ ಮತ್ತು ಸಾತ್ಯಕಿ, ಹೀಗೆ ಎಲ್ಲರೂ ಭದ್ರ ಮತ್ತು ಸಂಗ್ರಾಮಜಿತ್, ಚಾರು ಮತ್ತು ಗದ, ಸುಮಿತ್ರ ಮತ್ತು ಸುರತ ಎಲ್ಲರೂ ಗಲಾಟೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅನ್ಯೇಚ ಏವೈ ನಿಷಠೋಲ್ಮುಖಾದಯ ಸಹಸ್ರಜಿತ್ ಚಚಜಿತ್ ಭಾನುಮುಖ್ಯಾ ಅನ್ಯೋನ್ಯಮಾಸಾದ್ಯ ಮದಾಂಧಕಾರಿತಾ ಜಗ್ನುರ್ಮುಕುಂದೇನ ವಿಮೋಹಿತಾ ಭೃಚಂ. ಇನ್ನು ಬಲರಾಮನ ಮಕ್ಕಳು ನಿಷಠ, ಉಲ್ಮುಖ, ಸಹಸ್ರಜಿತ್, ಶತಜಿತ್, ಭಾನು ಮೊದಲಾದವರೆಲ್ಲ ಈ ಮದದಿಂದ ತಲೆಕೆಟ್ಟು ಪರಸ್ಪರ ಹೊಡೆದಾಡಿಕೊಂಡ್ರು. ದಾಚಾರ ವೃಷ್ಣ್ಯಂಧಕ ಭೋಜ ಸಾತ್ವತಾ ಅಧ್ವರ್ಯುದಾ ಮಾಧುರಶೂರಸೇನಾ ವಿಸರ್ಜನಾ ಕುಕುರಾ ಕುಂತಯಶ್ಚ ಮಿಥಶ್ಚ ಜಘ್ನು ಸುವಿಸೃಜ್ಯ ಸೌಹೃದಂ. ಯಾದವರ ಒಳಪಂಗಡಗಳು ಒಂದು ಸುಮಾರು 50ರಿಂದ 100ರ ತನಕ ಇದೆ. ದಾಚಾರ್ಹರು, ವೃಷ್ಣಿಗಳು, ಅಂಧಕರು, ಭೋಜರು, ಸಾತ್ವತರು, ಅಧ್ವರ್ಯುಗಳು, ಮಾಧುರರು, ಶೂರಸೇನರು, ವಿಸರ್ಜನರು, ಕುಕುರರು, ಕುಂತಿಗಳು, ಈಗ ಎಲ್ಲರೂ ತಮ್ಮ ಸ್ನೇಹವನ್ನು ಮರೆತು ಹೋರಾಡಲಿಕ್ಕೆ ಶುರು ಮಾಡಿದ್ರು. ಇವರೆಲ್ಲ ದೇವತಾಂಶ ಸಂಭೂತರು. ದೇವರು ತೀರ್ಮಾನ ಮಾಡಿದರೆ ಇವರಿಗೆ ಬುದ್ಧಿ ನಾಶ ಆಗಬೇಕು ಅಂತ ಆ ಬುದ್ಧಿಯನ್ನು ಕಾಪಾಡಲಿಕ್ಕೆ ಯಾರ ಕೈನಲ್ಲೂ ಆಗೋಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಪುತ್ರಾಸ್ತ್ವಯುದ್ಧನ್ ಪಿತೃಭಿ ಭ್ರಾತೃಭಿಶ್ಚ ಸ್ವಸ್ತ್ರೀಯ ದೌಹಿತ್ರ ಪಿತೃಯಮಾತುಲೈ ಮಿತ್ರಾಣಿ ಮಿತ್ರೈಃ ಸುಹೃದಸ್ಸುಹೃದ್ಭಿ ಜ್ಞಾತೀನ್ ಸ್ವಹನ್ ಜ್ಞಾತಯ ಏವ ಮೂಢಾ. ತಂದೆ ಮಕ್ಕಳು ಗಲಾಟೆ ಮಾಡಿದರು, ಮೊಮ್ಮಕ್ಕಳು ತಾತಂದಿರು ಗಲಾಟೆ ಮಾಡಿದರು, ಅಣ್ಣ ತಮ್ಮಂದಿರಂತೂ ಸರಿಯೇ ತರಿ, ಸೋದರ ಮಾವಂದಿರು ಗಲಾಟೆ ಮಾಡಿಕೊಂಡ್ರು. ಹೀಗೆ ಮಿತ್ರರು ಮಿತ್ರರ ಜೊತೆಗೆ, ಆಪ್ತಮಿತ್ರರ ಜೊತೆಗೆ, ಶರೇಷು ಹೀಯಮಾನೇಚು ಭಜ್ಯಮಾನೇಚು ಧನ್ವತು ಶಸ್ತ್ರೇಷು ಕ್ಷೀಯಮಾನೇಚು ಮುಷ್ಟಿಭಿ ಜಹೃರೇರಕಾ. ಬಾಣಗಳೆಲ್ಲ ಮುಗಿಯಿತು. ಯಾಕೆಂದರೆ ಇದು ರೆಗ್ಯುಲರ್ ಯುದ್ಧ ಅನ್ನುವ ಸೂಚನೆಗಳು ಯಾರೂ ಇರಲಿಲ್ಲ. ಯಾಕೆಂದರೆ ಅವತ್ತು ಭಾರತ ಖಂಡದಲ್ಲಿ 36 ವರ್ಷಗಳ ಹಿಂದೆ ಕುರುಕ್ಷೇತ್ರ ಯುದ್ಧ ಆದಾಗ 1 ಕೋಟಿ ಜನ ಸತ್ತೋಗಿದ್ದರು. ಪ್ರಧಾನರಾದ ರಾಜರೆಲ್ಲ ಹೊರಟು ಹೋಗಿದ್ದರು. ಇನ್ನು ಅವರ ಮಕ್ಕಳು ಮೊಮ್ಮಕ್ಕಳು ಇದ್ದವರು ಅಷ್ಟೇನು ಬಲಿಷ್ಠರಾಗಿರಲಿಲ್ಲ. ಅದರಿಂದಾಗಿ ಇವರು ಬಹಳ ದೊಡ್ಡ ಆಯುಧಗಳನ್ನೇನು ತಂದಿರಲಿಲ್ಲ. ಬಹಳ ಸಂಖ್ಯೆಯಲ್ಲಿ ಬಾಣಗಳಿರಲಿಲ್ಲ. ಎಲ್ಲ ಬಾಣಗಳು ಮುಗಿದು ಹೋಯಿತು. ಕಡೆಗೆ ಏನೂ ಸಿಗದೆ ಅಲ್ಲಿ ಸಮುದ್ರದಲ್ಲಿ ಬೆಳೆದ ಜೊಂಡನ್ನು ತೆಗೆದುಕೊಂಡರು. ಆ ಜೊಂಡು ಯಾವುದು ಅಂತ ಹೇಳಿ ಏಕಾದಶ ಸ್ಕಂಧ ಶುರು ಆದಾಗ ನಾವು ನೋಡಿದ್ವಿ. ಅದು ಒಂದು ಒನಕೆ. ಆ ಒನಕೆಯನ್ನು ಕುಟ್ಟಿ ಪುಡಿ ಮಾಡಿ ಅದರ ಪುಡಿಗಳನ್ನು ಸಮುದ್ರದ ತೀರದಲ್ಲಿ ಎಸೆಯುವಂತೆ ಆಜ್ಞೆ ಮಾಡಿದ್ದ ಉಗ್ರಸೇನ. ಒನಕೆ ಚಿಗುರಿತಲ್ಲ, ಒನಕೆ ಚಿಗುರಿ ಜೊಂಡಿನ ತರಹ ಬೆಳೆದಿತ್ತು. ಆ ಜೊಂಡನ್ನು ಕಿತ್ತಿದಾಗ ಅದು ಬಲಿಷ್ಠವಾದ ದಂಟೆಯಾಯಿತು, ಬಲಿಷ್ಠವಾದ ಕೋಲಿನ ತರಹ ಆಯಿತು, ರಾಡ್ ಆಯಿತು ಅಂತ ಈಗಿನ ಭಾಷೆಯಲ್ಲಿ ಹೇಳೋದು. ಪ್ರತ್ಯನೀಕಂ ಮನ್ಯಮಾನಾ ಬಲಭದ್ರಂಚ ಮೋಹಿತಾ ಹಂತುಂ ಕೃತಧಿಯೋ ರಾಜನ್ನಾಪನ್ನ ಆತತಾಯಿನಃ. ಸರಿ, ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ತಡಿಲಿಕ್ಕೆ ಬಂದರು. ಜನರಿಗೆ ಅರ್ಥವೇ ಆಗಲಿಲ್ಲ. ಕೃಷ್ಣ ಬಲರಾಮನನ್ನೇ ಹೊಡಿಲಿಕ್ಕೆ ಅಂತ ಹೊರಟರು. ಅಥ ತಾವಪಿ ಸಂಕ್ರುದ್ಧೌ ಉದ್ಯಮ್ಯ ಕುರುನಂದನ ಏರಕಾ ಮುಷ್ಟಿ ಪರಿಘೈ ಚರಂತೌ ಜಜ್ಞತುರ್ಯುಧಿ. ಇನ್ನು ಇವರ ಪೂರಾ ತಲೆ ಕೆಟ್ಟಿದೆ ಅಂತ ಹೇಳಿ ಕೃಷ್ಣ ಬಲರಾಮರೇ ಉಳಿದ ಯಾದವರನ್ನೆಲ್ಲ ನಾಶ ಮಾಡಿದ್ರು. ಬ್ರಹ್ಮಶಾಪೋಪಸೃಷ್ಟಾನಾಂ ಕೃಷ್ಣ ಮಾಯಾವೃತಾತ್ಮನಾಂ ಸ್ಪರ್ಧಾ ಕ್ರೋಧಕ್ಷಯಂ ನಿನ್ಯೇ ವೈಣವೋಗ್ನಿರ್ಯಥಾವಯಂ. ಈ ರೀತಿ ಬ್ರಹ್ಮಶಾಪೋಪಸೃಷ್ಟಾನಾಂ, ಬ್ರಾಹ್ಮಣರ ಶಾಪದಿಂದ ಬುದ್ಧಿ ಕಳೆದುಕೊಂಡು ಕೃಷ್ಣನ ಮಾಯೆಯ ಆವರಣ ಇದ್ದಾಗ ಏನೂ ಗೊತ್ತಾಗದೆ ಪರಸ್ಪರ ಹೊಡೆದಾಡಿಕೊಂಡ್ರು, ಸತ್ರು. ಅದು ಹೇಗೆ ಅಂತಂದರೆ ವೈಣವೋಗ್ನಿರ್ಯಥಾವನಂ. ಬಿದಿರಿನ ಮಳೆಗಳಲ್ಲಿ ಹತ್ತಿಕೊಂಡ ತಿಕ್ಕಾಟದಿಂದ ಉಂಟಾದ ಬೆಂಕಿ ಎಲ್ಲ ಬಿದಿರುಗಳನ್ನು ನಾಶ ಮಾಡುತ್ತೋ ಹಾಗೆ ತಮ್ಮ ಸ್ಪರ್ಧೆಯ ಬೆಂಕಿಗೆ ತಾವೇ ಈಡಾದರು. ಬಿದಿರಿನ ಮಳೆಗಳು ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಗಾಳಿ ಬೀಸುತ್ತೆ, ವಸಂತದ ಗಾಳಿ.
ಆವಾಗ ಪರಸ್ಪರ ತಿಕ್ಕಿಕೊಳ್ಳಿಕ್ಕೆ ಶುರು ಆಗುತ್ತೆ. ಬಿದಿರಿನ ಕೋಲುಗಳು ಪರಸ್ಪರ ತಿಕ್ಕಿಕೊಂಡು ಬೆಂಕಿ ಬರುತ್ತೆ. ಅದೇ ಕಾಡ್ಗಿಚ್ಚು ಆಗೋದು. ಈ ಪ್ರಕೃತಿ ಉಂಟು ಮಾಡುವ ಕಾಡ್ಗಿಚ್ಚು ಕಾಡು ಬೆಳಿಲಿಕ್ಕೆ ಸಹಕಾರಿ. ಈ ರಿಯಲ್ ಎಸ್ಟೇಟ್ ಏಜೆಂಟ್ ಮುಟ್ಟಾಳರು ಇರ್ತಾರೆ, ಅವರು ಕೃತಕ ಬೆಂಕಿಯನ್ನು ಉಂಟು ಮಾಡಿ ಇದು ಕಾಳ್ಗಿಚ್ಚು ಅಂತ ಬಿಂಬಿಸ್ತಾರೆ. ಅದು ನಾಶ, ಅದು ಕಾಡಿಗೆ ನಾಶ. ಹಾಗೆ ಬಿದಿರಿನ ಮಳೆಗಳೆಲ್ಲ ಉಂಟಾದ ಬೆಂಕಿ ಬಿದಿರುಗಳನ್ನೇ ಹೇಗೆ ನಾಶ ಮಾಡುತ್ತೋ ಹಾಗೆ ಯಾದವರಲ್ಲಿ ಪರಸ್ಪರರಲ್ಲಿ ಉಂಟಾದ ಕ್ರೋಧ ಯಾದವರನ್ನೇ ನಾಶ ಮಾಡಿತು. ಏವಂ ಸರ್ವೇಷು ನಷ್ಟೇಷು ಕುಲೇಷು ಸ್ವೇಷು ಕೇಶವಃ ಉತ್ತಾರಿತೋ ಭುವೋ ಭಾರಃ ಇತಿ ಮೇನೇವ ಶೇಷಿತಃ. ಹೀಗೆ ಕುಲದ ಎಲ್ಲರೂ ನಾಶ ಆದಾಗ ಕೃಷ್ಣ ನಿರುಂಬಳ ಮನಸ್ಸಿನಿಂದ ಭೂಮಿಯ ಭಾರ ಇಳಿಯಿತು ಅಂತ ಅಂದುಕೊಂಡ. ಅವನಿಗೆ ಗೀತೆ ಹೇಳಲಿಕ್ಕೆ ಯೋಗ್ಯತೆ ಇರೋದು. ಕಾರಣ ಏನು ಅಂದರೆ ತನ್ನ ಮಕ್ಕಳು ಸತ್ತಾಗಲೂ ಕೂಡ ಅಳ್ಳಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಂತೂ 10 ಲಕ್ಷ ಜನ ನಾರಾಯಣ ಅಂತನ್ನುವ ಕೃಷ್ಣನ ಮಕ್ಕಳು ಅರ್ಜುನನ ಬಾಣದಿಂದ ಪೆಟ್ಟು ತಿಂದು ಸತ್ತರು, ಆಗಲೂ ನಿರುಂಬಳನಾಗಿದ್ದ. ಹಾಗೆ ಇಲ್ಲಿ ಪ್ರದ್ಯುಮ್ನ, ಅನಿರುದ್ಧ, ಸಾಂಬ ಮೊದಲಾದವರೆಲ್ಲರೂ ಸತ್ತಾಗ ನಿರುಂಬಳನಾಗಿ ಭೂಮಿಯ ಭಾರ ಇಳಿಯಿತು ಅಂತ ಅಂದುಕೊಂಡ ಅಂತೆ. ರಾಮ ಸಮುದ್ರವೇಲಾಯಾಂ ಯೋಗಮಾಸ್ಥಾಯ ಪೌರುಚಂ ತತ್ಯಜೇ ಯೋಗಮಾವಿಶ್ಯ ಸಂತ್ಯಜ್ಯಾತ್ಮಾನಮಾತ್ಮನಿ ಸಂಯೋಜ್ಯ ಆತ್ಮಾನಮಾತ್ಮನಿ. ಸಮುದ್ರದ ತೀರದಲ್ಲಿ ಬಲರಾಮ ಧ್ಯಾನ ಮಾಡ್ತಾ ಪರಮಾತ್ಮನ ಸಂಕರ್ಷಣ ರೂಪವನ್ನು ಚಿಂತನೆ ಮಾಡಿಕೊಂಡು ಧ್ಯಾನದ ಮೂಲಕ ತನ್ನ ದೇಹವನ್ನು ತ್ಯಾಗ ಮಾಡಿದ. ರಾಮ ನಿರ್ಯಾಣಮಾಲೋಕ್ಯ ಭಗವಾನ್ ದೇವಕೀಸುತಃ ನಿಶಸಾದ ಧರೋಪಸ್ಥೆ ತೂಷ್ಣೀಂ ಆಸಾದ್ಯ ಪಿಪ್ಪಲಂ. ಹೀಗೆ ತನ್ನ ಕುಲದವರೆಲ್ಲರೂ ಸತ್ತ ಮೇಲೆ, ತನ್ನ ಅಣ್ಣನೂ ಕೂಡ ಧ್ಯಾನ ಯೋಗದಿಂದ ದೇಹವನ್ನು ಬಿಟ್ಟ ಮೇಲೆ ದೇವರು ಒಮ್ಮೆ ಸುತ್ತಲೂ ನೋಡಿದ ಅಂತೆ. ನೀವೊಮ್ಮೆ ಅದನ್ನು ಪಿಕ್ಚರೈಸ್ ಮಾಡಿಕೊಳ್ಳಿ, ನೀವೆಲ್ಲರೂ ಮನಸ್ಸು ಭಾರ ಆಗುತ್ತೆ. ಅಂತಹ ಸಂದರ್ಭದಲ್ಲಿಯೂ ಕೃಷ್ಣ ಒಂದು ಚೂರು ದುಃಖವನ್ನು ಅನುಭವಿಸಲಿಲ್ಲ, ಎಲ್ಲವನ್ನು ನೋಡಿದ ಅಂತೆ. ಎಲ್ಲವನ್ನು ನೋಡಿ ಏನೂ ಮಾತನಾಡದೆ ಮರವೊಂದರ ನೆರಳಲ್ಲಿ ಕುಳಿತ. ಬಿಭ್ರತ್ ಚತುರ್ಭುಜಂ ರೂಪಂ ಭ್ರಾಜಿಷ್ಣು ಪ್ರಭಯಾ ಸ್ವಯ ದಿಶೋ ವಿತಿಮಿರಾಃ ಕುರುವನ್ ವಿಧೂಮ ಇವ ಪಾವಕಃ. 4 ಕೈಗಳ ರೂಪವನ್ನು ತೊಟ್ಟು ಬೆಳಗುತ್ತಾ ಸುಮ್ಮನೆ ಇದ್ದ. ಶ್ರೀವತ್ಸಾಂಕಂ ಘನಶ್ಯಾಮಂ ತಪ್ತಹಾಟಕವರ್ಚಸಂ ಕೌಶೇಯಾಂಬರಯುಗ್ಮೇನ ಪರಿವೀತಂ ಸುಮಂಗಳಂ. ಶ್ರೀವತ್ಸ ಚಿಹ್ನೆ ಇತ್ತು. ಘನಶ್ಯಾಮಂ ನೀಲಿ ಬಣ್ಣದ ದೇವರು. ತಪ್ತಹಾಟಕವರ್ಚಸಂ ಸ್ವಲ್ಪ ಕೆಂಪು ಇದೆ. ಕೌಶೇಯಾಂಬರಯುಗ್ಮೇನ ಹಳದಿ ಬಣ್ಣದ ಪಟ್ಟೆಯನ್ನು ಕೆಳಗಡೆ ಉಟ್ಟು ಮೇಲ್ಗಡೆ ಹೊದ್ದುಕೊಂಡು ಇದ್ದಾನೆ. ಸುಂದರ ಸ್ಮಿತ ವಕ್ತ್ರಾಬ್ಜಂ ನೀಲಕುಂತಳಮಂಡಿತಂ ಪುಂಡರೀಕಾಭಿರಾಮಾಕ್ಷಂ ಸ್ಫುರನ್ ಮಕರಕುಂಡಲಂ. ಈ ಸಂದರ್ಭದಲ್ಲಿಯೂ ಕೃಷ್ಣನ ಮೋರೆಯ ಮೇಲೆ ಮುಗುಳು ನಗೆ ಇದೆ. ನೀಲಕುಂತಳಮಂಡಿತಂ ಕಪ್ಪು ಬಣ್ಣದ ಕೂದಲು. ಪುಂಡರೀಕಾಭಿರಾಮಾಕ್ಷಂ ಅಗಲವಾದ ತಾವರೆಯ ಎಸಳಿನಂತಹ ಕಣ್ಣು. ಸ್ಫುರನ್ ಮಕರಕುಂಡಲಂ ಹೊಳೆಯುವ ಕಿವಿಯೋಲೆ ಇದೆ. ಕಟಿಸೂತ್ರ ಬ್ರಹ್ಮಸೂತ್ರ ಕಿರೀಟಕಟಕಾಂಗದೈ ಹಾರನೂಪುರ ಮುದ್ರಾಭಿ ಕೌಸ್ತುಭೇನ ವಿರಾಜಿತಂ. ಕಟಿಸೂತ್ರ, ಬ್ರಹ್ಮಸೂತ್ರ ಅಂದರೆ ಜನಿವಾರ, ಯಜ್ಞ ಉಪವೀತ ಅದು ಕನ್ನಡಕ್ಕಾಗುವಾಗ ಜನ್ನದಾರ ಆಯಿತು. ಜನ್ನ ಅನ್ನೋದು ಯಜ್ಞ, ಉಪವೀತ ಅನ್ನೋದು ದಾರ ಆಯಿತು. ಜನ್ನದಾರ
ಏಕೆಂದರೆ ಯಜ್ಞ ಅಂದರೆ ವಿಷ್ಣು. ಜನ್ನದಾರ ಈಗ ಬಳಕೆಯಲ್ಲಿ ಜನಿವಾರ ಆಗಿದೆ. ಅದನ್ನು ಯಜ್ಞಸೂತ್ರ ಅಂತ ಕರೀತಾರೆ. ಬ್ರಹ್ಮಸೂತ್ರ. ಕಿರೀಟವನ್ನು ತೊಟ್ಟಿದ್ದಾನೆ, ಕೈ ಬಳೆ ಇದೆ, ತೋಳಬಂದಿ ಇದೆ, ಮುತ್ತಿನ ಮಾಲೆ ಇದೆ, ಕಾಲ್ಗೆಜ್ಜೆ ಇದೆ, ಕೌಸ್ತುಭ ಇದೆ. ವನಮಾಲಾ ಪರೀತಾಂಗಂ ಮೂರ್ತಿಮದ್ಭಿರ್ನಿಜಾಯುಧೈ ಕೃತ್ವೋರೌ ದಕ್ಷಿಣಂ ಪಾದಂ ಆಸೀನಂ ಪಂಕಜಾರುಣಂ. ವನಮಾಲೆಯನ್ನು ತೊಟ್ಟು ಪದ್ಮಾಸನಾಸೀನನಾಗಿ ತನ್ನ ತೊಡೆಯ ಮೇಲೆ ಬಲಗಾಲನ್ನು ಕಾಣುವಂತೆ ಇಟ್ಟುಕೊಂಡ ಅಂತೆ. ಕೃತ್ವೋರೌ ದಕ್ಷಿಣಂ ಪಾದಂ ಆಸೀನಂ ಪಂಕಜಾರುಣಂ. ತಾವರೆಯಂತೆ ಕೆಂಪಾಗಿ ಅವನ ಕಾಲು ಕಾಣಿಸ್ತಾ ಇದೆ. ಮುಸಲಾವಶೇಷಾಯ ಖಂಡ ಕೃತೆ ಚುರ್ಲುಬ್ಧಕೋದರ ಮೃಗಾಕಾರಂ ತಚ್ಚರಣಂ ವಿವ್ಯಾಧ ಮೃಗಶಂಕಯ. ಜರ ಅಂತ ಒಬ್ಬ ರಾಕ್ಷಸ ಬಂದ, ಒಬ್ಬ ಬೇಡ ಬಂದ. ಅವನು ಆ ಸಮುದ್ರದಲ್ಲಿ ಬೆಳೆದ ಜೊಂಡಿನಿಂದ ಬಿಲ್ಲಿನ ತುದಿಯನ್ನು ಮಾಡಿಕೊಂಡಿದ್ದ. ಅವನು ಬಂದ, ಅದ್ಯಾವುದೋ ಹಕ್ಕಿ ಅಂತಂದುಕೊಂಡು ದೇವರ ಕಾಲಿಗೆ ಬಾಣವನ್ನು ಬಿಟ್ಟ. ಚತುರ್ಭುಜಂ ತಂ ಪುರುಷಂ ದೃಷ್ಟ್ವಾತ ಕೃತಕಿಲ್ಬಿತಃ ಭೀತ ಪಪಾತ ಶಿರಸ ಪಾದಯೋರಸುರದ್ವಿಷಃ. ಬಾಣ ಚುಚ್ಚಿಕೊಂಡಿತು, ಏನು ಸ್ಪಂದನೆಯೇ ಇಲ್ಲ. ಅವನಿಗೆ ಇದ್ಯಾವ ಪಕ್ಷಿ ಅಂತ ಹೇಳಿ ಹತ್ತಿರ ಬರ್ತಾನೆ. 4 ಕೈಗಳಿರುವ ಕೃಷ್ಣ ಕುಳಿತಿದ್ದಾನೆ. ಹೆದರಿಕೆಯಾಗಿ ಗಡಗಡ ನಡುಗುತ್ತಾ ಆ ಬೇಡ ದೇವರ ಕಾಲಿಗೆ ಉದ್ದ ಬಿದ್ದ. ವ್ಯಾಧೌವಾಚ ಅಜಾನತಾ ಕೃತಮಿದಂ ಪಾಪೇನ ಮಧುಸೂದನ ಕ್ಷಂತುಮರ್ಹಸಿ ಪಾಪಸ್ಯ ಉತ್ತಮ ಶ್ಲೋಕಮೇನಘಾ. ಮಧುಸೂದನ, ಕೃಷ್ಣನ ಪರಿಚಯ ಚೆನ್ನಾಗಿ ಇತ್ತು. ಯಾಕೆಂದರೆ ಅವನು ಭೃಗು ಪಾದಪ್ರಹಾರ ದೋಷೇಣ ತಂಭೃಗುಂ ವ್ಯಾಧತಾಂ ಗತಂ ಅಂತ ಮಧ್ವರು ಹೇಳಿದ್ದಾರೆ. ದೇವರಿಗೆ ಸತ್ವಗುಣ ರಜೋಗುಣ ತಮೋಗುಣಗಳ ಪರಿಣಾಮ ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡಲಿಕ್ಕೆ ಎದೆಗೆ ಒದ್ದದ್ದು ಭೃಗು. ಆ ದೋಷದಿಂದ ಅವನು ಬೇಡ ಆಗಿ ಇದ್ದ. ಅವನೇ ಈಗ ಬಂದು ದೇವರ ಕಾಲಿಗೆ ಹೊಡೆದ, ಓಡಿ ಬಂದ, ನಮಸ್ಕಾರ ಮಾಡಿದ. ತಿಳಿಯದೆ ಮಾಡಿದ್ದು ಕ್ಷಮಿಸಬೇಕು ಎಂದ. ಯಸ್ಯಾನುಸ್ಮರಣಂ ನೃಣಾಂ ಅಜ್ಞಾನಧ್ವಾಂತನಾತನಂ ವದಂತಿ ತಸ್ಯ ತೇ ವಿಷ್ಣು ಮಯಾ ಸಾಧುಕೃತಂ ಪ್ರಭೋ. ಯಾರನ್ನು ನೆನಪಿಸಿಕೊಂಡರೆ ಅಜ್ಞಾನ ಎಂಬ ಕತ್ತಲು ಕಣ್ಮರೆಯಾಗ್ತದೋ, ಅರಿವೆಂಬ ಬೆಳಕು ಮೂಡುತ್ತದೋ ಅಂತಹ ನಿಮ್ಮ ಬಗ್ಗೆ ನಾನು ತಪ್ಪು ಮಾಡಿದೆ. ತಮಾಶು ಜಹಿ ವೈಕುಂಠ ಪಾಪ್ಮಾನಂ ಮೃಗಲಬ್ಧಕಂ ಯಥಾ ಪುನರಹಂ ತ್ವೇವಂ ನ ಕುರಿಯಾಂ ಸದತಿಕ್ರಮಂ. ಕೃಷ್ಣ, ಕೊಂದು ಬಿಡು ನನ್ನನ್ನು, ಇನ್ನೊಮ್ಮೆ ಈ ರೀತಿ ತಪ್ಪು ಮಾಡದಂತೆ ಶಿಕ್ಷೆ ಕೊಡು. ಯಸ್ಯಾತ್ಮಯೋಗ ರಚಿತಂ ನ ವಿದುರ್ವಿರಿಂಚ ರುದ್ರಾದಯೋಸ್ಯ ತನಯಾಃ ಪತಯೋಗಿರಾಮ್ಯೇ ತ್ವನ್ಮಾಯಯಾ ವಿಹಿತ ದೃಷ್ಟಯ ಏತದಂಜಃ ಕಿಂ ತಸ್ಯ ತೇ ವಯಮಸದ್ಗತಯೋ ಗೃಣೀಮಃ. ಅಲ್ಲ, ನಿನ್ನ ಸ್ವರೂಪದ ಬಗೆಗೆ ಬ್ರಹ್ಮರುದ್ರಾದಿಗಳೂ ಕೂಡ ಮಾತನಾಡಬೇಕು ಅಂದರೆ ನಿನ್ನ ಅನುಗ್ರಹ ಬೇಕು. ಇಲ್ಲ ಅಂದರೆ ನಿನ್ನ ಬಗ್ಗೆ ಚೆನ್ನಾಗಿ ಮಾತನಾಡಲಿಕ್ಕೆ ಆಗೋಲ್ಲ. ಆ ತರಹದ ಹಿರಿದಾದ ಮಹಿಮೆಯ ನಿನ್ನನ್ನು ಕುರಿತು ನಾವು ಸ್ತೋತ್ರ ಮಾಡಲಿಕ್ಕಾಗತ್ತಾ? ನಾವು ತಿಳ್ಕೊಳ್ಳಿಕ್ಕಾಗತ್ತಾ? ಅದರಿಂದ ಶಿಕ್ಷೆ ಕೊಡು ಸ್ವಾಮಿ ಅಂತ ಹೇಳಿದ. ಭಗವಾನುವಾಚ ಮಾ ಭೈರ್ಜರತ್ವಮುತ್ತಿಷ್ಠ ಕಾಮ ಏಷ ಕೃತೋ ಹಿಮೆ ಯಾಹಿ ತ್ವಂ ಮದನುಜ್ಞಾತಃ ಸ್ವರ್ಗಂ ಸುಕೃತಿನಾಂ ಪದಂ. ದೇವರು ನಗುತ್ತಾ ಹೇಳಿದ, ಹೆದರಬೇಡ ಜರ, ನನಗೆ ನೀನು ಹೊಡಿಬೇಕು ಅನ್ನೋದು ಸಂಕಲ್ಪ ಇತ್ತು. ನನ್ನ ಸಂಕಲ್ಪದಂತೆ ಇದಾಗಿದೆ. ನನ್ನ ಅನುಮತಿಯನ್ನು ಪಡೆದು
ಸ್ವರ್ಗಕ್ಕೆ ತೆರಳು ಉಂದ. ಇತ್ಯಾದಿಷ್ಟೋ ಭಗವತ ಕೃಷ್ಣೇನೇಚ್ಛಾ ಶರೀರಿಣ ತ್ರಿಪರಿಕ್ರಮ್ಯ ತಂ ನತ್ವಾ ವಿಮಾನೇನ ದಿವಂ ಯಯೌ. ಹೀಗೆ ಕೃಷ್ಣ ಹೇಳಿದಾಗ ಜರ 3 ಬಾರಿ ದೇವರನ್ನ ಸುತ್ತು ಬಂದು ನಮಸ್ಕಾರ ಮಾಡಿದ. ಅಷ್ಟು ಹೊತ್ತಿಗೆ ವಿಮಾನ ಬಂದಿತ್ತು. ಆ ವಿಮಾನವನ್ನು ಏರಿ ಸ್ವರ್ಗಕ್ಕೆ ತೆರಳಿದ. ದಾರುಕ ಕೃಷ್ಣ ಪದವೀಂ ಅನ್ವಿಚ್ಛನ್ನಾಧಿಗಮ್ಯತಂ ವಾಯುಂ ತುಳಸಿಕಾಮೋದಂ ಆಗ್ರಾಯಾಭಿಮುಖಂ ಯಯೌ. ಕೃಷ್ಣನ ಸಾರಥಿ ಕಂಪಿಯೇ ಒಬ್ಬ ಇದ್ದ, ದಾರುಕ ಅಂತ. ಅವನು ದೇವರು ಎಲ್ಲಿ ಹೋಗಿದ್ದಾನೆ ಅಂತ ಹೇಳಿ ಹುಡುಕಿಕೊಂಡು ಬಂದ. ದೇವರ ಅಡಿದಾವರೆಗಳ ಮೇಲ್ಗಡೆ ಇರುವ ತುಳಸಿಯ ಕಂಪು, ತುಳಸಿಯ ಪರಿಮಳವನ್ನು ನೋಡಿಕೊಂಡು ದೇವರ ಕಡೆಗೆ ಬಂದ. ತಂ ತತ್ರ ತಿಗ್ಮದ್ಯುತಿಮಾಯುಧೈರ್ವೃತಂ ಶಶ್ವತ್ಥಮೂಲೆ ಕೃತಕೇತನಂ ಪತಿಂ ಸ್ನೇಹ ಪ್ಲುತಾತ್ಮ ನಿಪಪಾದ ಪಾದಯೋ ರಥಾದವ ಪ್ಲುತ್ಯ ಸಬಾಷ್ಪಲೋಚನಃ. ಅಲ್ಲಿ ನೋಡಿದ ಕೃಷ್ಣ ಇದ್ದಾನೆ ಅಶ್ವತ್ಥಮೂಲದಲ್ಲಿ. ಭಕ್ತಿಯಿಂದ ನಮಸ್ಕಾರ ಮಾಡಿದ. ಅದೃಶ್ಯತಸ್ತೆ ಚರಣಾಂಬುಜಂ ಪ್ರಭೋ ದೃಷ್ಟಿ ಪ್ರನಷ್ಟಾತಮತಿ ಪ್ರವಿಷ್ಟ ದಿಶೋ ನ ಜಾನೇ ನ ಲಭೇ ಚ ಶಾಂತಿಂ ಯಥಾ ನಿಶಾಯಾಂ ಉಡುಪೆ ಪ್ರಣಷ್ಟೇ. ಸ್ವಾಮಿ, ನೀನು ಇಷ್ಟು ಹೊತ್ತು ಕಾಣದೆ ಹೋದಾಗ ನನ್ನ ಕಣ್ಣು ಕತ್ತಲಲ್ಲಿ ಸಿಲುಕಿ ಬಿದ್ದಂತೆ ಆಗಿತ್ತು. ನನಗೆ ಯಾವ ದಿಕ್ಕುಗಳು ಗೊತ್ತಾಗ್ತಾ ಇರಲಿಲ್ಲ, ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಈಗ ನಿನ್ನ ಬಳಿ ಬಂದೆ. ಇತಿ ಬ್ರುವತಿ ಸೂತೆ ವೈರಥೋ ಗರುಡಲಾಂಛನಃ ಖಮುತ್ಪಪಾತ ರಾಜೇಂದ್ರ ಸಾಶ್ವಧ್ವಜ ಉದೀಕ್ಷಿತಃ. ಈ ರೀತಿ ಅವನು ಹೇಳ್ತಾ ಇದ್ದಾಗ ಕೃಷ್ಣ ಅವನ ಮಾತಿಗೆ ಉತ್ತರ ಕೊಡಲಿಲ್ಲ. ತನ್ನ ರಥವನ್ನು ನೋಡಿದ. ಆ ರಥ ಮತ್ತು ಕುದುರೆ, ಧ್ವಜ ಎಲ್ಲವೂ ಕೂಡ ಸ್ವರ್ಗಕ್ಕೆ ಹಾಗೇ ಹೊರಟು ಹೋಯಿತು. ತಮನ್ವಗಚ್ಚನ್ ದಿವ್ಯಾನಿ ವಿಷ್ಣು ಪ್ರಹರಣಾನಿ ವೈ ತೇನಾತಿ ವಿಸ್ಮಿತಾತ್ಮಾನಂ ಸೂತಮಾಹ ಜನಾರ್ದನಃ. ದೇವರ ಆಯುಧಗಳು ಚಕ್ರ, ಶಂಖ, ಗದೆ ಮೊದಲಾದವುಗಳೆಲ್ಲವೂ ಆ ರಥದ ಹಿಂದೆಯೇ ಹೊರಟು ಹೋಯಿತು. ಭಗವಾನುವಾಚ ಗಚ್ಚದ್ವಾರವತೀಂ ಸೂತ ಜ್ಞಾತೀನಾಂ ನಿಧನಂ ಮಿಥಃ ಸಂಕರ್ಷಣಸ್ಯ ನಿರ್ಯಾಣಂ ಬಂಧುಭ್ಯೋ ಬ್ರೂಹಿ ಮದ್ದಚಾಂ. ಸೂತ, ದ್ವಾರಕಾಪಟ್ಟಣಕ್ಕೆ ಹೋಗು. ಅಲ್ಲಿ ವಸುದೇವ ಮೊದಲಾದವರಿಗೆ ಬಂಧುಗಳ ನಿಧನವನ್ನು ಹೇಳು. ದ್ವಾರಕಾಯಾಂಚನಸ್ಥೇಯಂ ಭವದ್ಭಿಶ್ಚ ಸ್ವಬಂಧುಭಿಃ ಮಯಾ ತ್ಯಕ್ತಾಂ ಯದುಪುರೀಂ ಸಮುದ್ರ ಪ್ಲಾವಯಿಷ್ಯತಿ. ದ್ವಾರಕೆಯಲ್ಲಿ ಯಾರೂ ಇರಬಾರದು. ನಾನು ಬಿಟ್ಟು ಹೋದ ದ್ವಾರಕೆಯನ್ನು ಸಮುದ್ರ ಆಪೋಷಣ ತೆಗೆದುಕೊಳ್ತಾನೆ. ಸ್ವಂ ಸ್ವಂ ಪರಿಗ್ರಹಂ ಸರ್ವೇ ಆದಾಯ ಪಿತರೌಚನಃ ಅರ್ಜುನೇನಾನ್ವಿತಾಸ್ತರ್ವೇ ಇಂದ್ರಪ್ರಸ್ಥಂ ಗಮಿಷ್ಯಥಾ. ಅರ್ಜುನ ಬರ್ತಾನೆ, ಅವನ ಜೊತೆಗೆ ಇಂದ್ರಪ್ರಸ್ಥಕ್ಕೆ ಹೋಗಿರಿ. ತ್ವಂತು ಮದ್ಧರ್ಮಮಾಸ್ಥಾಯ ಜ್ಞಾನನಿಷ್ಠ ಉಪೇಕ್ಷಕಃ ಮನ್ಮಾಯಾ ರಚನಾಮೇತಾಂ ವಿಜ್ಞಾಯೋಪಶಮಂ ವ್ರಜ. ಅರ್ಜುನನಿಗೆ ಹೇಳಿ, ಆ ಕೆಲಸ ಎಲ್ಲ ಮುಗಿದ ಮೇಲೆ ನೀನು ಸಮಾಧಿ ಸ್ಥಿತಿಯಲ್ಲಿ ನನ್ನ ಬಳಿಗೆ ಬಾ. ಇತ್ಯುಕ್ತಸ್ತಂ ಪರಿಕ್ರಮ್ಯ ನಮಸ್ಕೃತ್ಯ ಪುನಃ ಪುನಃ ತತ್ಪಾದೌ ಶೀರ್ಷ್ಣುಪಾದಾಯ ದುರ್ಮನಃ ಪ್ರಯಯೌ ಪುರೀಂ. ಈ ರೀತಿ ಹೇಳಿದಾಗ ದಾರುಕ ಬಹಳ ಬೇಸರದ ಮನಸ್ಸಿನಿಂದ ದೇವರನ್ನು 3 ಬಾರಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ದ್ವಾರಕೆಗೆ ತೆರಳಿದ ಅನ್ನುವಲ್ಲಿಗೆ ಏಕಾದಶ ಸ್ಕಂಧೆ 30 30ನೇ ಅಧ್ಯಾಯ ಮುಗಿಯಿತು. ಶ್ರೀಶುಕೌವಾಚ ಅಥ ತತ್ರಾಗಮದ್ಬ್ರಹ್ಮ ಭವಾನ್ಯಾ ಚ ಸಮಂ ಭವಃ ಮಹೇಂದ್ರ ಪ್ರಮುಖಾ ದೇವಾ ಮುನಯಸ್ತಪ್ರಜೇಶ್ವರಾ. ಆಮೇಲೆ ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ದೇವತೆಗಳು ಎಲ್ಲ ಮುನಿಗಳು ಅಲ್ಲಿಗೆ ಬಂದರು.
ಪಿತರ ಸಿದ್ಧ ಗಂಧರ್ವಾ, ಪಿತೃದೇವತೆಗಳು, ಸಿದ್ಧರು, ಗಂಧರ್ವರು, ವಿದ್ಯಾಧರರು, ನಾಗರು, ಚಾರಣರು, ಯಕ್ಷರು, ರಾಕ್ಷಸರು, ಕಿನ್ನರರು, ಅಪ್ಸರೆಯರು, ಋಷಿಗಳು ಎಲ್ಲರೂ ಕೂಡ ದೇವರ ನಿರ್ಯಾಣವನ್ನು ನೋಡಬೇಕು ಅಂತ ಬಂದರಂತೆ. ಗಾಯಂತಶ್ಚ ಗೃಣಂತಶ್ಚ ಶೌರೇ ಕರ್ಮಾಣಿ ಜನ್ಮಚ. ದೇವರು ಈ ಭೂಮಿಯಲ್ಲಿ ಇಳಿದು ಬರಲಿಕ್ಕೆ ಸಂಕಲ್ಪ ಮಾಡಿದಾಗಿನಿಂದ ಏನೇನು ಕೆಲಸಗಳಾಯಿತೋ ಎಲ್ಲ ಕೆಲಸಗಳನ್ನು ಹೇಳಿದರು. ಪೌರುಷ ಪುಷ್ಪವರಚಾಣಿ ವಿಮಾನಾವಲಿಭಿರ್ನಭ ಕುರುವಂತಸ್ಸಂಕುಲಂ ರಾಜನ್ ಭಕ್ತ್ಯಾ ಪರಮಯಾಯುತಾ. ದೇವರ ಮೇಲೆ ಹೂಮಳೆಗೆರೆದರು. ಭವಂ ಪಿತಾಮಹಂ ವೀಕ್ಷ್ಯ ವಿಭೂತಿರಾತ್ಮನೋ ವಿಭು ಸಂಯುಜ್ಯಾತ್ಮನಿ ಚಾತ್ಮಾನಂ ಪದ್ಮನೇತ್ರೇಣ್ಯಮೀಲಯತ್. ದೇವರು ಬ್ರಹ್ಮ ಮತ್ತು ರುದ್ರರನ್ನು ನೋಡಿ ಒಮ್ಮೆ ತನ್ನ ಕಣ್ಣನ್ನು ಮುಚ್ಚಿದ ಅಂತೆ. ಲೋಕಾಭಿರಾಮಾಂ ಸ್ವತನುಂ ಧಾರಣ ಧ್ಯಾನ ಮಂಗಲಾಂ ಯೋಗಧಾರಣಯಾಜ್ಞೇಯ ದಗ್ಧ್ವಾ ಧಾಮಾ ವಿಶತ್ಸ್ವಕಂ. ಲೋಕ ಎಲ್ಲ ಜನರಿಗೆ ಆನಂದವನ್ನು ನೀಡಿದ, ಧ್ಯಾನ ಮಾಡಿದರೆ ಮಂಗಳವನ್ನು ನೀಡುವ ತನ್ನ ಶರೀರವನ್ನು ಹಾಗೇ ಬಿಟ್ಟು ತನ್ನ ಮನೆಗೆ ತೆರಳಿದ. ಅಲ್ಲ, ದೇವರ ದೇಹಕ್ಕೂ ದೇವರಿಗೂ ಭೇದ ಇಲ್ಲ ಅಂತ ಹೇಳ್ತೀರಾ, ದೇಹ ಬಿಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀರಾ ಅಂದರೆ ಅಲ್ಲಿ ಯೋಗಧಾರಣೆಯ ಆಜ್ಞೇಯ ಅದಗ್ಧ್ವ, ಸುಡದೇನೆ ತೆರಳಿದ. ಆಯಿತು, ಸುಡದೆ ತೆರಳಿದ. ಯಾಕೆ ಆ ರೀತಿ ಮಾಡಬೇಕಾಯಿತು ಅಂದರೆ ಆಚಾರ್ಯರು ನಿರ್ಣಯವನ್ನು ಹೇಳ್ತಾರೆ. ತಂತ್ರ ಭಾಗವತ ಅಂತ ಒಂದು ಗ್ರಂಥ, ಅಲ್ಲಿ ಆಜ್ಞೇಯಾನ್ಯೇ ಧಾರಣಯ ದಗ್ಧ್ವಾ ದೇಹಂ ಪರಂ ಪದಂ ಯಾತಿ ದೇವಾ ಸಮಸ್ತಾಶ್ಚ ತೇಷಾಂ ಅನ್ಯಾಸ್ತನುರ್ಹರಿಃ ನೃಸಿಂಹರೂಪೀ ತರ್ವೇಚಾಂ ಭಿತ್ವಾ ತಾಭಿರಲಂಕೃತಃ ನೃತ್ಯತೆ ಪ್ರಳಯೇ ದೇವಃ ಸ್ವಯಂ ಕೃಷ್ಣಾದಿರೂಪವಾನ್. ನೋಡಿ, ನರಸಿಂಹನೆಂಬ ಅಗ್ನಿಯನ್ನು ದೇವತೆಗಳು ತಮ್ಮ ದೇಹವನ್ನು ಬಿಡಬೇಕಾದರೆ ಧ್ಯಾನ ಮಾಡ್ತಾರೆ. ಆ ನರಸಿಂಹ ಎಂಬ ಅಗ್ನಿ ಈ ದೇಹವನ್ನು ಸುಟ್ಟು ಬೇರೆ ಒಂದು ದೇಹವನ್ನು ಕೊಡುತ್ತೆ. ದೇವರು ರುದ್ರದೇವರ ಬ್ರಹ್ಮದೇವರ ದೇಹವನ್ನೂ ಕೂಡ ನರಸಿಂಹ ರೂಪದಿಂದ ಸುಟ್ಟು ಆ ಪ್ರಳಯ ಕಾಲದಲ್ಲಿ ಅವರೆಲ್ಲರ ಜೊತೆಗೆ ಕುಣಿತಾನೆ. ಆ ತರಹದ ನರಸಿಂಹ ರೂಪದ ಧ್ಯಾನ ಮಾಡಿದರೂ ದೇವರು ತನ್ನ ದೇಹವನ್ನು ತಾನೇನು ಮಾಡಿಕೊಳ್ಳಿಲ್ಲ, ತನ್ನ ಬದಲು ಬೇರೆ ದೇಹವನ್ನು ಯಾರಿಗೂ ಕಾಣದಂತೆ ಅಲ್ಲಿರಿಸಿ ಕಣ್ಮರೆಯಾದ ಅಂತ ತಂತ್ರ ಭಾಗವತದಲ್ಲಿ ಇರೋದು. ದಿವಿದಿಂದು ಭಯೋನೇದು ಪೇತು ಸುಮನಸಶ್ಚಖಾತ್ ಸತ್ಯಂ ಧರ್ಮೋ ಧೃತಿರ್ಭೂತಿ ಕೀರ್ತಿಶ್ರೀಶ್ಚಾನುತಂ ಯಯುಹು. ಆಗಸದಲ್ಲಿ ದುಂದುಭಿಗಳು ಮೊಳಗಿದವು, ಹೂಗಳ ಮಳೆಯಾಯಿತು. ಸತ್ಯ, ಧರ್ಮ, ಧೃತಿ, ಭೂತಿ, ಕೀರ್ತಿ, ಶ್ರೀ ಇವೆಲ್ಲವೂ ದೇವರನ್ನು ಅನುಸರಿಸಿದವು. ಇದೆಲ್ಲ ಲಕ್ಷ್ಮೀದೇವಿಯ ರೂಪಗಳು. ಈ ತರಹದ ಹೆಸರಿನಿಂದ ನಾವು ತತ್ವನ್ಯಾಸ ಅಂತ ಒಂದು ಮಾಡ್ತೇವೆ. ದೇವರ ಸಾನ್ನಿಧ್ಯ ದೇಹದಲ್ಲಿ ಜಾಸ್ತಿ ಆಗಲಿ ಅಂತ, ದೇವರ ಸಾನ್ನಿಧ್ಯ ದೇಹದಲ್ಲಿ ಜಾಸ್ತಿ ಆಗಲಿ ಅಂತ ಮಾಡೋದು ತತ್ವನ್ಯಾಸದಲ್ಲಿ. ದೇವರ ರೂಪಗಳೂ ಈ ಹೆಸರಿನಿಂದ ಇವೆ, ದೇವರ ಶಕ್ತಿಗಳೂ ಇವೆ, ಲಕ್ಷ್ಮಿಯ ರೂಪಗಳೂ ಇವೆ. ಕೀರ್ತಿ, ಸಂವಿತ್, ಪ್ರತಿಷ್ಠಾ, ಶಕ್ತಿ, ನಿಯತಿ, ಮೋಹನಿ, ಈ ರೀತಿ ಹಲವಾರು ಪರಮಾತ್ಮನ ರೂಪಗಳು ಇವೆ. ಆ ಎಲ್ಲ ಪರಮಾತ್ಮನ ರೂಪಗಳು ಅದರ ಜೊತೆಗೆ ಲಕ್ಷ್ಮಿಯ ರೂಪಗಳೂ ಇವೆ. ಅದರಿಂದಾಗಿ ಇಲ್ಲಿ ನಾವೇನು ಅರ್ಥ ಮಾಡಬೇಕು, ಲಕ್ಷ್ಮಿಯ ರೂಪಗಳು ದೇವರ ಜೊತೆ ತೆರಳಿದವು ಅಂತ ಅರ್ಥ ಮಾಡಬೇಕು. ಬ್ರಹ್ಮರುದ್ರಾದಯಸ್ತೇತು ದೃಷ್ಟ್ವಾ ಯೋಗಗತಿಂ ಹರೇಃ ವಿಸ್ಮಿತಾಸ್ತಾಂ ಪ್ರಶಂಸಂತಃ ಸ್ವಂ ಸ್ವಂ ಧಾಮಾಗಮನ್ ನೃಪಾ. ಬ್ರಹ್ಮರುದ್ರಾದಿಗಳೆಲ್ಲ ದೇವರ ಈ ಅದ್ಭುತವಾದ ನಿರ್ಯಾಣವನ್ನು ನೋಡಿ ಅಚ್ಚರಿಗೊಳ್ಳುತ್ತಾ ದೇವರನ್ನು ಕೊಂಡಾಡುತ್ತಾ ತೆರಳಿದರು.
ರಾಜನ್ ಪರಶ್ಚ ತನುಭೃಜ್ಜನನಾಪ್ಯಯೇಹ ಮಾಯಾ ವಿಡಂಬನಮವೈಹಿ ಯಥಾ ನಟಸ್ಯ ಸೃಷ್ಟ್ವಾತ್ಮನೇದಮನುವಿಶ್ಯ ವಿಹೃತ್ಯ ಚಾಂತೆ ಸಂಹೃತ್ಯ ಚಾತ್ಮಮಹಿಮೋ ಪರತಸ್ಸ ಆಸ್ಥೆ. ವಸ್ತುತಃ ದೇವರು ದೇವರ ನಟನೆ ಇದು. ದೇವರು ಯಾವ ರೀತಿ ನಟನೆ ಮಾಡ್ತಾನೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಜನರಿಗೆ ಕಷ್ಟ. ಉಳಿದ ಎಲ್ಲರಿಗೂ ಕೂಡ ಸೃಷ್ಟಿಸ್ಥಿತಿ ಲಯಗಳನ್ನು ಉಂಟು ಮಾಡುವ ದೇವರು ಅವನು ಸೃಷ್ಟಿಸ್ಥಿತಿ ಲಯಗಳಿಂದ ದೂರ ಇದ್ದಾನೆ. ಆದರೆ ಅವನು ತೋರಿಸ್ತಾನಲ್ಲ ಅಂದರೆ ಯಥಾ ನಟಸ್ಯ, ನಟನಲ್ಲಿ ಭಾವನೆ ಇರೋದಲ್ಲ, ರಸ ಉಂಟಾಗೋದು ಪ್ರೇಕ್ಷಕರಲ್ಲಿ ಅನ್ನೋದನ್ನು ನಾವು ಈ ಹಿಂದಿನಿಂದ ನೋಡ್ತಾ ಬರ್ತಾ ಇದ್ದೇವೆ. ಜಿಗ್ಯೇ ಪುರೇಂತಕಮಪಿ ಚತನಾವನೀಚಃ ಕಿಂ ಸ್ಯಾದನೀಶ್ವರ ಅಥೋ ಮೃಗಯೋಸ್ಸದೇಹೇ. ಅಲ್ಲ, ಗುರುಗಳಿಗೆ ಗುರುದಕ್ಷಿಣೆ ಕೊಡುವಾಗ ಸಾಂದೀಪಿನಿ ಋಷಿಗಳ ಸತ್ತ ಮಗನನ್ನು ತಂದ ಕೃಷ್ಣನಿಗೆ ಅವನೇ ಯಮಪುರಿಗೆ ಹೋಗೋದು ಅಂತ ಉಂಟೆ ಅಂತ ಪ್ರಶ್ನೆ ನಮಗೆ ಮಾಡ್ತಾರೆ. ಇಲ್ಲಿ ಆಚಾರ್ಯರ ತಾತ್ಪರ್ಯ ಇದೆ. ಕೃಷ್ಣ ತನ್ನ ದೇಹವನ್ನು ಬಿಡಲಿಲ್ಲ. ತಾತ್ಕಾಲಿಕವಾಗಿ ತನ್ನಂತೆ ತೋರುವ ಒಂದು ಮೃತದೇಹವನ್ನು ಸೃಷ್ಟಿಸಿ ಅಲ್ಲಿಂದ ತೆರಳಿದ. ಮಾಯೆಯ ದರ್ಶಯೇ ನಿತ್ಯಂ ಅಜ್ಞಾನಾಂ ಮೋಹನಾಯ ಚ ಇತಿ ಪಾದ್ಮೆ, ಹಾಗಂತ ಹೇಳಿ ಪಾದ್ಮದಲ್ಲಿದೆ ಅಂತಂದರು. ತಥಾಪ್ಯಶೇಷ ಸ್ಥಿತಿ ಸಂಭವಾಪ್ಯಯೇಚು ಅನನ್ಯ ಹೇತುರ್ಯದಶೇಷ ಶಕ್ತಿ ಧೃಕ್ ನೈಚ್ಛತ್ ಪ್ರಣೇತುಂ ವಪುರತ್ರ ಚೇಚಿತಂ ಮರ್ತ್ಯೇನ ಕಿಂ ಸ್ವಸ್ಯ ಗತಿಂ ಪ್ರದರ್ಶಯನ್. ದೇವರು ಜಗತ್ತಿನ ಮೋಹಕ್ಕಾಗಿ ಮನುಷ್ಯ ಚೇಷ್ಟೆಯನ್ನು ತೋರಿಸ್ತಾನೆ. ಪ್ರಕಾಶಯೇದ ದೇಹೋಪಿ ಮೋಹಾಯತು ದುರಾತ್ಮನಾಂ. ದುರ್ಜನರಿಗೆ ಆ ಮೋಹ ಕಾಣಿಸಿಕೊಳ್ಳಬೇಕು ಅಂತ ದೇವರ ಒಂದು ಬಯಕೆ. ಇಲ್ಲ ಅಂದರೆ ಸಾಯೋದು ಅಂತ ಎಲ್ಲುಂಟು. ಸಾವು ತಂದು ಕೊಡಬೇಕಾದವರೆಲ್ಲ ಇವನಿಂದ ಸಾಯುವವರೇ. ಅದರಿಂದ ಇದನ್ನು ಈ ರೀತಿ ಅರ್ಥ ಮಾಡಿಕೊಳ್ಬೇಕು ಅಂತಂದರು. ಯೇತಾಂ ಪ್ರಾತರುತ್ಥಾಯ ಕೃಷ್ಣಶ್ಚ ಪದವೀಂ ಪರಾಂ ಪ್ರಯತ ಕೀರ್ತಯೇದ್ಭಕ್ತ್ಯ ತಾಮೇವಾಪ್ನೋತ್ಯನುತ್ತಮಾಂ. ಬೆಳಗ್ಗೆ ಎದ್ದು ಕೃಷ್ಣನ ನಿರ್ಯಾಣವನ್ನು ನೆನಪಿಸಿಕೊಂಡ್ರೆ ಒಳ್ಳೆ ಸಾವು ಬರುತ್ತೆ. ದಾರುಕೋ ದ್ವಾರಕಾಮೇತ್ಯ ವಸುದೇವೋಗ್ರಸೇನಯೋ ಪತಿತ್ವಾ ಚರಣಾವಾಸ್ತ್ರೈಃ ನ್ಯಷಿಂಚತ್ ಕೃಷ್ಣವಿಚ್ಯುತಃ. ಇತ್ತ ದ್ವಾರಕೆಗೆ ತೆರಳಿ ಎಲ್ಲವನ್ನೂ ಹೇಳಿದ. ಕಥಯಾಮಾತ ನಿಧನಂ ವೃಷ್ಣೀನಾಂ ಕೃತ್ಸ್ನಶೋ ನೃಪ. ಯಾದವರೆಲ್ಲ ಯಾವ ರೀತಿ ಹೊಡೆದಾಡಿಕೊಂಡು ಸತ್ರು ಅಂತ ಅದನ್ನು ಕೇಳಿ ತಚ್ಛೃತ್ವೋದ್ವಿಗ್ನ ಹೃದಯ, ಎಲ್ಲರಿಗೂ ಆತಂಕ ಆಯಿತು, ಉದ್ವೇಗ ಆಯಿತು. ಈ ಕೇಳುವ ನಮಗೇನೇ ಉದ್ವೇಗ ಆಗತ್ತೆ ಅಂದರೆ ಕೃಷ್ಣನ ಅನುಭವಿಸಿದವರು ಅವರಿಗೇನು ದುಃಖ ಆಗಿರಬೇಡ. ತತ್ರ ವೈ ತ್ವರಿತಾ ಜಗ್ಮುಹು, ಅಲ್ಲಿಗೆಲ್ಲ ಹೋದ್ರಂತೆ. ಹೋಗಿ ನೋಡ್ತಾರೆ, ಬಂಧುಗಳೆಲ್ಲ ಪರಸ್ಪರ ಹೊಡೆದಾಡಿಕೊಂಡು ಬಿದ್ದಿದ್ದಾರೆ. ಅವರ ಹೆಣಗಳನ್ನು ಅಂತ ಬಿದ್ದಿರೋದನ್ನು ನೋಡಿದರು. ದೇವಕೀ ರೋಹಿಣಿ ಚೈವ ವಸುದೇವಸ್ತಥಾಸುತೌ ಕೃಷ್ಣರಾಮಾವಪಶ್ಯಂತಹ ಶೋಕಾರ್ಥ ವಿಜಹು ಸ್ಮೃತಿಂ. ದೇವಕಿ ರೋಹಿಣಿ ವಸುದೇವರು ಕೃಷ್ಣರಾಮರನ್ನು ಕಾಣದೆ ದುಃಖದಿಂದ ಕಂಗೆಟ್ಟು ಹೋದರು. ನೆನಪೇ ಹೊರಟು ಹೋಯಿತು ಅವರಿಗೆ. ಪ್ರಾಣಾಂಶ್ಚ ವಿಜಹುಸ್ತತ್ರ ಭಗವದ್ವಿರಹಾತುರಾ ಉಪಗೃಶ್ಯ ಪತಿಂಸ್ತಾತ ಚಿತಾಂ ಆರುರುಹು ಸ್ತ್ರೀಯ. ಅವರು ಪ್ರಾಣವನ್ನು ತೊರೆದರು. ಇನ್ನು ಕೃಷ್ಣನ ಹೆಂಡತಿಯರೆಲ್ಲ ಮತ್ತು ಉಳಿದ ಎಲ್ಲ ಯಾದವರ ಹೆಂಡತಿಯರು ಅವರವರ ಗಂಡಂದಿರ ದೇಹವನ್ನು ಹಿಡಿದುಕೊಂಡು ಚಿತೆಯನ್ನು ಏರಿದರು. ರಾಮನ ಪತ್ನಿಯರು ಅಗ್ನಿಪ್ರವೇಶ ಮಾಡಿದರು. ವಸುದೇವ ಪತ್ನ್ಯಸ್ತದ್ಗಾತ್ರ್ಯಂ ಪ್ರದ್ಯುಮ್ನಾದೀನ್ ಹರೇಸ್ತುಷಾಹ. ಹಾಗೆ ಸಾಮೂಹಿಕ ಜೋಹರ್ ಅಂತ ಏನು ಹೇಳ್ತಾರೆ, ರಜಪೂತರಲ್ಲಿ ಇದ್ದ ಆಚರಣೆ ಮೊದಲು ಬಂದದ್ದೇ ಇಲ್ಲಿಂದ. ಕೃಷ್ಣ ಪತ್ನ್ಯೋ ವಿಷನ್ನಗ್ನಿಂ ರುಕ್ಮಿಣ್ಯಾದ್ಯಾಸ್ತದಾತ್ಮಿಕಾ. ಕೃಷ್ಣನ ಹೆಂಡತಿಯರು ಕೂಡ ಆ ರೀತಿ ಮಾಡಿದರು. ರುಕ್ಮಿಣಿ ಸತ್ಯಭಾಮೆಯರು ಅಂತಾರೆ. ಅದಕ್ಕೆ ಆಚಾರ್ಯರು ನಿರ್ಣಯ ಬರೀತಾರೆ, ಅಜ್ಞಾವಂತರ್ದದೆ ಭೈಷ್ಮಿ ಸತ್ಯಭಾಮ ವನೇ ತಥಾ. ಅಗ್ನಿಯಲ್ಲಿ
ರುಕ್ಮಿಣಿ ಕಣ್ಮರೆಯಾದಳು, ಕಾಡಿನಲ್ಲಿ ಸತ್ಯಭಾಮೆ ಕಣ್ಮರೆಯಾದರು. ಅವರಿಬ್ಬರಿಗೂ ದೇಹವಿಯೋಗ ಇರಲಿಲ್ಲ. ಉಳಿದವರದ್ದನ್ನೆಲ್ಲ ಹಾಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅರ್ಜುನ ಪ್ರೇಯಸ ಸಕ್ಷು ಕೃಷ್ಣಸ್ಯ ವಿರಹಾತುರಃ. ಇತ್ತ ಅರ್ಜುನ ಓಡಿ ಬಂದ. ಬಹಳ ಸಂಕಟ ಆಯಿತು ಅವನಿಗೆ. ತನ್ನನ್ನೇ ತಾನು ಸಮಾಧಾನ ಮಾಡಿಕೊಂಡ ಕೃಷ್ಣ ಹೇಳಿದ ಗೀತೆಯಿಂದ. ಬಂಧೂನಾಂ ನಷ್ಟಗೋತ್ರಾಣಾಂ ಅರ್ಜುನ ಸಾಂಪರಾಯಿಕಂ. ಎಷ್ಟೋ ಕೆಲವೆಲ್ಲ ಹೆಣಗಳು ಬಿದ್ದಿದ್ವು. ಆ ಎಲ್ಲ ಹೆಣಗಳಿಗೆ ಅಂತ್ಯ ಸಂಸ್ಕಾರವನ್ನು ಅರ್ಜುನ ಮಾಡಿದ. ದ್ವಾರಕಾಂ ಹರಿಣಾತ್ಯಕ್ತಾಂ ಸಮುದ್ರೋಪ್ಲಾವಯತ್ ಕ್ಷಣಾತ್ ವರ್ಜಯಿತ್ವಾ ಮಹಾಭಾಗ ಶ್ರೀಮದ್ಭಗವದಾಲಯಂ. ಕೃಷ್ಣ ದ್ವಾರಕೆಯನ್ನು ತ್ಯಾಗ ಮಾಡಿದಾಗ ಇಡೀ ಸಮುದ್ರ ಆಕ್ರಮಿಸಿಕೊಂಡಿತು ದೇವರ ಮನೆಯೊಂದನ್ನು ಬಿಟ್ಟು. ದೇವರು ನಿತ್ಯಂ ಸನ್ನಿಹಿತಸ್ತತ್ರ ಭಗವಾನ್ ಮಧುಸೂದನ. ಅಲ್ಲಿ ಒಂದು ರೂಪದಿಂದ ಸನ್ನಿಹಿತನಾಗಿದ್ದಾನೆ, ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡ್ತಾನೆ. ಸ್ತ್ರೀಬಾಲ ವೃದ್ಧಾನಾದಾಯ ಹತಶೇಷಾನ್ ಧನಂಜಯ ಇಂದ್ರಪ್ರಸ್ಥಂ ಸಮಾವೇಶ್ಯ ವಜ್ರಂ ತತ್ರಾಭ್ಯಚೇಚಯತ್. ಉಳಿದ ಮುದುಕರು ಹೆಣ್ಣು ಮಕ್ಕಳು ಅವ್ರನ್ನೆಲ್ಲ ಕರೆದುಕೊಂಡು ಅರ್ಜುನ ಇಂದ್ರಪ್ರಸ್ಥಕ್ಕೆ ಹೋಗಿ ಅಲ್ಲಿ ಅನಿರುದ್ಧನ ಮಗ ವಜ್ರ ಅಂತ ಅವನಿಗೆ ಅಭಿಷೇಕ ಮಾಡಿದ. ಶ್ರುತ್ವಾತು ಹೃದ್ವದಂ ರಾಜನ್ ಅರ್ಜುನಾತ್ತೇ ಪಿತಾಮಹಾ ತ್ವಾಂತು ವಂಶಧರಂ ಕೃತ್ವಾ ಜಗ್ಮುಸ್ಸರ್ವೇ ಮಹಾಪಥಂ. ಪರೀಕ್ಷಿತ್ ರಾಜ, ಈ ರೀತಿ ಕೃಷ್ಣ ಈ ಭೂಮಿಯಿಂದ ಕಣ್ಮರೆಯಾದ ಮೇಲೆ ನಿನ್ನ ತಾತಂದಿರೆಲ್ಲ ನಿನ್ನನ್ನು ಅಭಿಷೇಕ ಮಾಡಿ ಅವರು ತೆರಳಿದರು. ತದ್ದೇವದೇವಸ್ಯ ವಿಷ್ಣೋ ಕರ್ಮಾಣಿ ಜನ್ಮ ಚ ಕೀರ್ತಯೇ ಶ್ರದ್ಧಯಾ ಮರ್ತ್ಯ ಸರ್ವ ಪಾಪೈ ಪ್ರಮುಚ್ಯತೆ. ಹೀಗೆ ಕೃಷ್ಣನ ಜನ್ಮ ಕರ್ಮ ಮೊದಲಾದವುಗಳನ್ನೆಲ್ಲ ಕೇಳ್ತಾ ಶ್ರದ್ಧೆಯಿಂದ ಅನುಸಂಧಾನ ಮಾಡ್ತಾ ಇದ್ದರೆ ಪಾಪ ಪರಿಹಾರ ಆಗತ್ತೆ, ಜ್ಞಾನ ಪ್ರತಿಬಂಧಕವಾದ ಪಾಪ ಪರಿಹಾರ ಆಗತ್ತೆ. ಇತ್ತಂ ಹರೇರ್ ಭಗವತೋ ರುಚಿರಾವತಾರಂ ವೀರ್ಯಾಣಿ ಚಾಸ್ಯ ಚರಮಾನಿ ಸುಮಂಗಳಾನಿ ಅನ್ಯತ್ರ ಚೇಹ ಚ ಶ್ರುತಾನಿ ಗೃಣನ್ ಮನುಷ್ಯೋ ಭಕ್ತಿಂ ಪರಾಂ ಪರಮಹಂಸ ಗತೌ ಲಭೇತ. ಈ ರೀತಿ ದೇವರ ಕೃಷ್ಣಾವತಾರದ ಎಲ್ಲ ಕಥೆಗಳನ್ನು ಕೇಳ್ತಾ ಬೇರೆ ಪುರಾಣಗಳಲ್ಲಿ ಬೇರೆ ವೇದವ್ಯಾಸರ ಕೃತಿಗಳಲ್ಲಿ ಇರುವುದನ್ನು ಕೇಳ್ತಾ ಇದ್ದರೆ ಭಕ್ತಿ ಬರುತ್ತೆ. ಆ ಭಕ್ತಿಯಿಂದ ಮುಕ್ತಿ ಸಿಗತ್ತೆ ಅನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ವೈಯಾಸಕ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಪಾರಮಹಂಸ್ಯಾಂ ಸಂಹಿತಾಯಾಂ ಏಕಾದಶ ಸ್ಕಂಧೆ ಏಕತ್ರಿಂಶೋಧ್ಯಾಯ. ಹೀಗೆ ಏಕಾದಶ ಸ್ಕಂಧದಲ್ಲಿ 31ನೇ ಅಧ್ಯಾಯ ಮುಗಿತು. ಇಲ್ಲಿಗೆ ಏಕಾದಶ ಸ್ಕಂಧವೂ ಮುಗಿಯಿತು. ನಾವು ಲಾಕ್ಡೌನ್ ಶುರುವಾದಾಗಲಿಂದ ಇಲ್ಲಿಯ ತನಕ ದಶಮ ಮತ್ತು ಏಕಾದಶ, ಕೃಷ್ಣನ ಹುಟ್ಟಿನಿಂದ ಹಿಡಿದು ಕೃಷ್ಣ ಈ ಭೂಮಿಯಿಂದ ಕಣ್ಮರೆಯಾಗುವ ತನಕ ಏನು 10ನೇ ಮತ್ತು 11ನೆಯ ಸ್ಕಂಧವನ್ನು ನೋಡಿದ್ದೇವೆ. ಅದರಿಂದ ದೇವರು ಪ್ರೀತನಾಗಲಿ. ಈ ಯಜ್ಞದಿಂದ ಎಲ್ಲ ದೇವತೆಗಳು ಕೂಡ ಪ್ರೀತರಾಗಲಿ. ನಾಳೆಯಿಂದ 1ನೇ ಸ್ಕಂಧದಿಂದ ಶುರು 9ನೇ ಸ್ಕಂಧದ ತನಕ, ಆಮೇಲೆ ಕಡೆಯಲ್ಲಿ 12ನೆಯ ಸ್ಕಂಧವನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಇದೇ ರೀತಿ ಶ್ಲೋಕ 1ನೇ ಸ್ಕಂಧದಿಂದ ಶುರು ಆಗುತ್ತೆ. ವಸ್ತುತಃ ಈ ಮೊದಲು ಶನಿವಾರ 1ನೇ ಸ್ಕಂಧ ಮಾತ್ರ ಶುರು ಆಗಿತ್ತು. ಆದರೆ ಈಗ ಅದನ್ನೇ ಇಲ್ಲಿಯೇ ಮರ್ಜ್ ಮಾಡಿ ಮತ್ತೆ ಮೊದಲಿಂದ ನೋಡಲಿದ್ದೇವೆ. ಈ ಭಾಗವತದ ಚಿಂತನೆಯಿಂದ ದೇವರು ಪ್ರೀತನಾಗಲಿ, ಮುಂದೆ ನಡೆಯುವ ಚಿಂತನದಿಂದಲೂ ಕೂಡ ದೇವರು ಪ್ರೀತನಾಗಲಿ ಅಂತ ದೇವರಲ್ಲಿ ಕೇಳಿಕೊಳ್ಳೋಣ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ನಾವೆಲ್ಲರೂ ಒಟ್ಟಿಗೆ ಕೃಷ್ಣನಿಗೆ ಏಕಾದಶ ಸ್ಕಂಧ ಮತ್ತು ದಶಮ ಸ್ಕಂಧವನ್ನು ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.